ಮನುಷ್ಯ ಒಳ್ಳೆಯವನೇ, ಆದ್ರೆ ಏನ್ ಪ್ರಯೋಜನ? ತಿಂಗಳಲ್ಲಿ 4 ದಿನ ಕೂಡ ಮನೇಲಿರಲ್ಲ. ವರ್ಷ ಪೂರ್ತಿ ಆ ಬಿಸ್ನೆಸ್ ಈ ಬಿಸ್ನೆಸ್ ಅಂತ ಸುತ್ತಾನೆ ಇರ್ತಾನೆ. ಅಂಥವನ್ನ ಕಟ್ಕೊಂಡು ನಾನು ಏನ್ ಮಾಡ್ಲಿ? ಈ ದೇಹಕ್ಕೆ ದುಡ್ಡು ಬೇಕಾಗಿಲ್ಲ. ನನಗೂ ಆಸೆ ಆಕಾಂಕ್ಷೆಗಳಿರಲ್ವೇನೋ? ತಗೊಳ್ಳಿ, ನಿಮ್ ಬಾಡಿನ ವಾರ್ಮ್ ಅಪ್ ಮಾಡ್ಕೊಳ್ಳಿ. ನನ್ನ ಗಂಡನ್ಗೆ ನನ್ ಮೇಲೆ ತುಂಬಾ ನಂಬಿಕೆ. ಅವ್ನ್ ನನ್ ತುಂಬಾ ಪ್ರೀತಿಸ್ತಾನೆ. ನನ್ಗೊಂದ್ಸಲ ಅನ್ಸುತ್ತೆ ನನ್ ಗಂಡನ್ಗೆ ನಾನ್ ಮೋಸ ಮಾಡ್ತಾ ಇದ್ದೀನೇನೋ ಅಂತ. ಈ ಯವ್ವನಕ್ಕೆ ನಂಬಿಕೆ ಬೇಕಾಗಿಲ್ಲ, ಸುಖ ಸುಖ ಬೇಕು. ಇದು ಕೇವಲ ನಾಮಕಾವಾಸ್ತೆ, ವೇಸ್ಟ್. ಇಂಥ ಸಮಯದಲ್ಲೂ ಡಿಸ್ಟರ್ಬ್ ಮಾಡ್ತಾ ಇದೆ. ಲುಕ್ ಅಟ್ ಮೀ. ಈ ನನ್ನ ದೇಹನ ನಾನು ಎಷ್ಟೊಂದು ಜೋಪಾನವಾಗಿ ನೋಡ್ಕೋತಾ ಇದ್ದೀನಿ. ನನ್ನ ಸೌಂದರ್ಯದ ಬಗ್ಗೆ ನನಗೇನೆ ತುಂಬಾ ಆಶ್ಚರ್ಯ, ಸಂತೋಷ, ಖುಷಿ ಆಗತ್ತೆ. ಆದ್ರೆ ಈ ನನ್ನ ಗಂಡ ಅನ್ನೋ ಈಡಿಯಟ್ಗೆ ಇದು ಯಾವುದು ಬೇಕಾಗಿಲ್ಲ. Come on, let's not waste our precious time. ಈ ಅರಳಿರೋ ಹೂವನ್ನ ಆನಂದದಿಂದ ಆಲಂಗಿಸು ಬಾ. ವಾಹ್, ರಂಭೆ ಮೇನಕೆಯರಂತೆ, ನೂರ್ಜಹಾನಳಂತೆ, 100 ಮೊಂತಾಜರಂತೆ, ತುಂಬು ಯವ್ವನ ತುಂಬಿ ತುಳುಕುತ್ತಿರುವ ಹುಣ್ಣಿಮೆಯ ಚಂದ್ರಬಿಂಬದಂತೆ ನಿನ್ನ ಮಾದಕವಾದ ಕಣ್ಣುಗಳಲ್ಲಿ ಎಂತಹ ಆಕರ್ಷಣೆ ಇದೆ ಗೊತ್ತಾ? ಥ್ಯಾಂಕ್ ಯು. ಕಾಮನಲ್ಲಿ ಕಾಮವನು, ರತಿಯಲ್ಲಿ ವಿರತಿಯನೂ ಹುಟ್ಟಿಸುವ ಯುವತಿಯಂತೆ, ಪ್ರೇಮ ದೇವತೆಗಳ ನೆರಳೇ ಇದಿರಾದಂತೆ, ಮೋಹಿನಿಯ ಸವತಿಯಂತಿರುವ ನಿನ್ನ ಸೌಂದರ್ಯವನ್ನು ಯಾವ ಕವಿಯೂ ವರ್ಣಿಸಲು ಸಾಧ್ಯವೇ ಇಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬಟ್ ಯು ಶುಡ್ ನಾಟ್ ಬಿ ಅಲೈವ್. ವಾಟ್? Yes. ನಿನ್ ಗಂಡ ದೊಡ್ಡ ಬಿಸಿನೆಸ್ ಮ್ಯಾನ್ ಅಂತ ತಾನೇ ನೀನ್ ಅವನನ್ನ ಮದುವೆ ಆಗಿದ್ದು. ಅವನ ಹತ್ರ ಆಸ್ತಿ ಅಂತಸ್ತು ಏನು ಇಲ್ಲದೆ ಇದ್ದಿದ್ರೆ ನೀನ್ ಅವನನ್ನ ಮದುವೆ ಆಗ್ತಿದ್ದೇನೆ ನಿನ್ನ ಸುಖ ಸಂತೋಷಕ್ಕೋಸ್ಕರ. ತನ್ನ ಜೀವನಾನೇ ಮುಡಿಪಾಗಿಟ್ಟು ನಿನ್ನನ್ನೇ ಸಂಪೂರ್ಣವಾಗಿ ನಂಬಿರೋ ನಿನ್ನ ಗಂಡನಿಗೆ ದ್ರೋಹ ಮಾಡ್ತಾ ಇದೆಯಲ್ಲ, ನೀನು ನಿಜವಾದ ಹೆಂಡತಿ ಏನೇ? ಏನಂದೆ ನೀನು? ತಾಳಿ ಅಡ್ಡ ಬರುತ್ತೆ ಅಂದೆ ಅಲ್ಲ? ಅದು ತಾಳಿ ಅಷ್ಟೇ ಅಲ್ಲ, ಸದಾಕಾಲ ಸದಾಚಾರಣೆಯಾಗಿರು ಅನ್ನೋ ಎಚ್ಚರಿಕೆ ಸಂಕೇತ ಕಡೆಯದು. ನಾನೆಲ್ಲೇ ಇದ್ರು ನಿನ್ನಲ್ಲೇ ಸದಾ ಇದೀನಿ ಅಂತ ಗಂಡ ಕಟ್ಟಿರೋ ಪವಿತ್ರ ಬಂಧನದ ಮಾಂಗಲ್ಯನೇ ತೆಗೆದು ಪಕ್ಕಕ್ಕೆ ಬಿಸಾಕಿದ್ಯಲ್ಲ. ಇನ್ನೆಂತ ಹೆಂಗಸೆ ನೀನು? ನಿಮ್ಮಂತ ಹೆಂಗಸರು ಈ ಭೂಮಿ ಮೇಲೆ ಬದುಕಿದ್ರೆ ಸೃಷ್ಟಿಯ ಸಂಕಲ್ಪ ವಿಕಲ್ಪವಾಗಿ ಬಿಡುತ್ತೆ. ಅನ್ನ ಪಾಷಾಣ ಆಗುತ್ತೆ, ಹಾಲು ಹಾಲಾಹಲ ಆಗುತ್ತೆ, ನೀರು ವಿಷ ಆಗುತ್ತೆ. ಯಾರೋ ಒಬ್ಬರಿಂದ ಈ ಹೆಣ್ಕುಲಕ್ಕೆ ನಿನ್ನ ಬದುಕಿರಬಾರದು, ಬದುಕಿರ್ಕೂಡ್ದು. ಎಲ್ಲ ರೆಡಿ ಬುದ್ಧಿ?
ಗಣಪತಿ, ಸರ್ ಆಕೆ ಹಸ್ಬೆಂಡ್ ಬಂದ್ರ? ಫ್ಲೈಟ್ ಲ್ಯಾಂಡ್ ಆಗಿದೆ. ಈಸ್ ಎಕ್ಸ್ಪೆಕ್ಟೆಡ್ ಎನಿ ಮೂಮೆಂಟ್ ಸರ್. ಏನೇ ನಿನ್ನ ಹೆಸರು? ಪುಟ್ರಂಗಯ್ಯ ಸ್ವಾಮಿ. ಎಷ್ಟ್ ದಿನ ಕೆಲಸ ಮಾಡ್ತಿದ್ದಿ ಇಲ್ಲಿ? 5 ವರ್ಷದಿಂದ ಸ್ವಾಮಿ. ರಾತ್ರಿ ಮನೆಗೆ ಯಾರ್ಯಾರು ಬಂದಿದ್ರು? ಗೊತ್ತಾಗ್ಲಿಲ್ಲ ಸ್ವಾಮಿ, ಕತ್ಲಾಗಿತ್ತು. ಆಹಾ, ಮಿಸ್ಟರ್ ಗಣಪತಿ, Sir. ಟೇಕ್ ಹಿಮ್ ಟು ಕಸ್ಟಡಿ. ಸ್ವಾಮಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಿಮ್ ದಮ್ಮ ಹೇಳ್ತೀನಿ, ಬಿಟ್ಬಿಡಿ ಸ್ವಾಮಿ. ಬಿಟ್ಬಿಡಿ ಸ್ವಾಮಿ, ಬಿಟ್ಬಿಡಿ ಸ್ವಾಮಿ. ಇದೇ ತರ ಸರಣಿ ಕೊಲೆಗಳು ನಡೀತಾ ಇದ್ರು ನಿಮ್ ಡಿಪಾರ್ಟ್ಮೆಂಟ್ ಕೈಯಲ್ಲಿ ಕೊಲೆಗಾರ ಹಿಡಿಯಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಸರ್? 2 ತಿಂಗಳ ಹಿಂದೆ ಪಾಶಂ ಸರ್ಕಲ್ ನಡೆದ ಹೆಣ್ಣಿನ ಭಯಾನಕ ಕೊಲೆಯಿಂದ ಜನ ಇನ್ನು ಚೇತರಿಸ್ಕೊಡೋದಕ್ಕೆ ಮೊದಲೇ ಅದೇ ರೀತಿ ಇನ್ನೊಂದು ಕೊಲೆ ಆಗಿದೆಯಲ್ಲ, ನಿಮ್ಮ ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡ್ತಿದ್ಯೋ ಇಲ್ಲ ನಿದ್ದೆ ಮಾಡ್ತಿದ್ಯೋ ಸರ್? ಹೋಮ್ ಮಿನಿಸ್ಟ್ರು ಈಗಾಗಲೇ ನಿಮ್ ರಾಜೀನಾಮೆ ಕೇಳಿದ್ರಂತಲ್ಲ, ಇದು ನಿಜನಾ ಸರ್? ನೆಕ್ಸ್ಟ್ ನಿಮ್ಮ ಸೀಟ್ಗೆ ಮಾಜಿ ಪ್ರಧಾನಿ ರಿಲೇಟಿವ್ ಬರ್ತಾರಂತಲ್ಲ, ಹೌದಾ ಸರ್? ಯಾವನೋ ಜಾತಿಗೆಟ್ ನನ್ ಮಗ ತನ್ನ ಹೆಂಡತಿಗೂ ಪಕ್ಕದ ಮನೆ ನಿಯತ್ ನನ್ ಮಗ ದಿವಾಕರ್ಗೂ ಸಂಬಂಧ ಕಟ್ಟಿ ಕೊಟ್ಟ ಕಂಪ್ಲೇಂಟ್ ನಲ್ಲಿ ನ್ಯಾಯ ಇಲ್ಲ ಅಂತ ಹೇಳಿದ ಜೆಂಟ್ಲ್ಮೆನ್ ಜಾಯಿಂಟ್ ಕಮಿಷನ್ ನ ಹಿಂದೂ ಮುಂದೆ ನೋಡದೆ ಎತ್ತಿ ಸಮುದ್ರಕ್ಕೆ ಬಿಸಾಕಿದ್ರಲ್ಲ, ಅವಾಗ ನೀವ್ಯಾಕೆ ಸರ್ ಪ್ರೊಟೆಸ್ಟ್ ಮಾಡ್ಲಿಲ್ಲ? ಚಿನ್ನದ ವ್ಯಾಪಾರಿಯಿಂದ ದರೋಡೆ ಮಾಡಿ ತಲೆ ತಪ್ಪಿಸ್ಕೊಂಡು ಹೋಗಿದ್ದ ಸಿಲ್ವರಪ್ಪನ ಮತ್ತೆ ಕರೆದು ಕೆಲಸ ಕೊಟ್ಟಿದ್ದೀರಲ್ಲ ಸರ್, ಇದು ನ್ಯಾಯನಾ ಸರ್? ಸಾಕು ಮುಚ್ಚ್ರಿ ಬಾಯಿನ. ಪ್ರಶ್ನೆ ಕೇಳಕ್ಕೂ ಒಂದು ರೀತಿ ನೀತಿ ಇದೆ. ನಾನು ಆಗ್ಲಿಂದ ನೋಡ್ತಲೇ ಇದ್ದೀನಿ. ಬರೀ ಅಸಂಬದ್ಧವಾದ ಪ್ರಶ್ನೆಗಳನ್ನು ಕೇಳಿ ತರಲೆ ಮಾಡ್ತಾ ಇದ್ದೀರಾ. ಸರ್, ಈ ಕೋಪನ ನಮ್ಮ ಮೇಲೆ ತೋರಿಸೋ ಬದಲು ನಿಮ್ಮ ಆಫೀಸರ್ಸ್ ಮೇಲೆ ತೋರಿಸಿದ್ರೆ ಆ ಕೊಲೆಗಾರನ ಹಿಡಿದು ಇದಕ್ಕೆಲ್ಲ ಒಂದು ಮುಕ್ತಾಯ ಹೇಳ್ಬೋದಲ್ಲ ಸರ್? ಮಿಸ್ಟರ್ ಗಣಪತಿ, ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ ಮಧ್ಯಾಹ್ನ ಬಂದ ನೋಡಿ. ಸರ್ ಲಲಿತಾ ಜಯಚಂದ್ರ ಕೇಸ್ ವಿಸ್ತಾರ ಬಂದಿದೆ ಸರ್. ಲ್ಯಾಬಲ್ಲಿ ಓಕೆ ಸರ್. ಮೇ ಐ ಕಮ್ ಇನ್? ಕಮ್ ಇನ್. ಎಸ್, ಐ ಆಮ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಮಿಸ್ಟರ್ ಗಣಪತಿ. ಐ ಆಮ್ ಗೋಪಿನಾಥ್, ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಫೋರೆನ್ಸಿಕ್ ಸೈನ್ಸ್. ನೈಸ್ ಟು ಮೀಟ್ ಯು ಸರ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು ಸರ್? I want the reports of Mrs. Lalita Jayachandra immediately, since the commissioner is pressurizing me like anything. I know, sir. You are pressurized by the commissioner is pressurized by the DG is pressurized by the home minister is pressurized by the chief minister, and the chief minister is pressurized by the high command. Totally the whole country is under pressure, and I am getting blood pressure because of your pressure. Shut up. Did I ask you to sit? No. Get up. Okay. I'm sorry. You should have common sense. ಮುಚ್ಕೊಂಡು ಕೂತ್ಕೋಪ. ಅತ್ತಿಗೆ ಪುಟ್ಟಿ ಎಲ್ಲ ಚೆನ್ನಾಗಿದ್ದಾರ? ನೀನೇನಯ್ಯ ಸುಮಾರು ದಿವಸದಿಂದ ಮನೆ ಕಡೆ ಪತ್ತೆನೇ ಇಲ್ಲ. ಅಯ್ಯೋ ನಮ್ ಗೋಪಿ ಬರ್ಲೇ ಇಲ್ಲ ಅಂತ ನಿಮ್ಮ ಅತ್ತಿಗೆ ಒಂದೇ ಸಮ ಪೇಚಾಡ್ತಾ ಇದ್ದಾಳೆ. ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಬರ್ಲಿಲ್ಲ. ಇವತ್ತು ಸಾಯಂಕಾಲ ಬರ್ತೀನಿ. ಓಕೆ, ಕಮ್ ಟು ದ ಪಾಯಿಂಟ್. ಬಂದ ವಿಷಯ ಇನ್ನೇನಿದೆ, ಆ ಕಿಲ್ಲರ್ ಮತ್ತೆ ಮದುವೆ ಆಗಿರೋ ಹೆಂಗಸರನ್ನೇ ಕೊಲ್ತಾ ಇದ್ದಾನೆ. ಅವನ ಉದ್ದೇಶ ಏನು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಕಣೋ. ಸಾಮಾನ್ಯವಾಗಿ ಯಾವುದೇ ಕಿಲ್ಲರ್ ಏನಾದ್ರೂ ಒಂದು ಕ್ಲೂನ ಬಿಟ್ಟೇ ಹೋಗ್ತಾನೆ. ಆದ್ರೆ ಈ ಕಿಲ್ಲರ್ ನನ್ನ ಮಗ ಒಂದೇ ಒಂದು ಸಣ್ಣ ಕ್ಲೂನು ಬಿಡ್ತಾ ಇಲ್ಲ. ತುಂಬಾ ಕಿಲಾಡಿ ಬಿಡೋಣ ಅವನು. ಏನು ಕಿಲಾಡಿನೋ ಏನೋ, ಕಮಿಷನರು ನಮ್ ಲಾಡಿ ಬಿಸ್ತಾ ಇದ್ದಾನೆ. ನಗಪ್ಪ, ಇನ್ನು ಜೋರಾಗಿ ನಗು. ಬೆಕ್ಕಗೆ ಚಲ್ಲಾಟ, ಇಲಿಗ್ ಪ್ರಾಣ ಸಂಕಟ. ಗೋಪಿ, ಹೀಗೆ ನಗ್ತಾ ಇರ್ತೀಯೋ ನನಗೆ ರಿಪೋರ್ಟ್ಸ್ ಏನಾದ್ರು ಕೊಡ್ತೀಯೋ? ರಿಪೋರ್ಟ್ ರೆಡಿ, ತಗೊಳ್ಳಿ. ನಾನು 8 ವರ್ಷದಿಂದ ರಿಪೋರ್ಟ್ ಕೊಡ್ತಾನೆ ಇದ್ದೀನಿ, ನೀವು ತಗೊಂಡು ಹೋಗ್ತಾನೆ ಇದ್ದೀರಾ. ಆದ್ರೆ ಕೊಲೆಗಾರನ ಮಾತ್ರ ಹಿಡಿಲಿಲ್ಲ. ಏನಯ್ಯ ಮಾಡೋದು?
ಕೊಲೆಗಾರ ಇಂಥವನೇ ಅಂತ ಹಿಡಿಯೋದಕ್ಕೆ ಅವನೇನ್ ಬೋರ್ಡ್ ಹಾಕೊಂಡಿರ್ತಾನೆ. ಯು ಆರ್ ರೈಟ್. ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದೇ ಗುಮಾನಿಗಳ ಮೇಲೆ. ಯು ಆರ್ ಡಬಲ್ ರೈಟ್. ಗೋಪಿ, ಆ ಕೊಲೆಗಾರ ಏನಾದ್ರೂ ನನ್ನ ಕೈಗೆ ಸಿಗಬೇಕು, ಚಿಂದಿ ಚಿಂದಿ ಮಾಡ್ಬಿಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚಿಂದಿ ಆಮೇಲೆ ಮಾಡೋಣ, ಮೊದಲು ತಿಂಡಿ ಮಾಡೋಣ ಬಾ. ಜಾಸ್ತಿ ಆಯ್ತು. You're absolutely right. ಏಯ್! ನಿಮ್ಮ ತಾಯಿ ಎದೆ ಹಾಲನ್ನ ನೀವು ಕುಡ್ದಿಲ್ವೇಂದ್ರು? ಕುಡಿದಿಲ್ವೇನೋ? ಆ ಮಗುಗೆ ಹಾಲು ಕುಡ್ಸೋ. ಆಯ್ತು, ನೀವು ಕುಡಿಲಿಲ್ವಾ? ನಿನ್ನ ತಾಯಿ ಎದೆ ಹಾಲನ್ನ ನೀನು ಕುಡಿದಿಲ್ವೇನೋ ಬೋಳಿ ಮಗನೇ? ಅಣ್ಣ, ಬಲು ಕಷ್ಟ ಕಣಯ್ಯ ನಿನ್ನ ಹತ್ರ. ನನ್ನ ಮಕ್ಕಳನ್ನ ಸಿಗಿದು ತೋರಣ ಕಟ್ಬೇಕು. ಎಷ್ಟು ಜನರನ್ನ ಅಂತ ಸಿಗದು ತೋರಣ ಕಟ್ತೀಯಾ? ಹಾಗಂತ ಕಣ್ಮುಚ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ? ಇರಬೇಕು, ಕಣ್ಣು ಮುಚ್ಕೊಂಡಿರ್ಬೇಕು. ಕೆರೆನೋ ಕೊಳನೋ ಆದ್ರೆ ಈಜಬಹುದು, ಪ್ರವಾಹದ ವಿರುದ್ಧ ಈಜೋದಕ್ಕಾಗತ್ತೇನೆಯಾ? ಈಜ್ ಬೇಕು. ಸಾಯ್ತೀವೋ ಬದುಕ್ತೀವೋ ಈಜ್ ಬೇಕು. ನಿನ್ನ ಹತ್ರ ಮಾತಾಡೋದಿದೆಯಲ್ಲ, ತುಂಬಾ ಕಷ್ಟ ಕಣಯ್ಯ. ಥ್ಯಾಂಕ್ಸ್ ಫಾರ್ ಡ್ರಾಪಿಂಗ್. ಹೋಗಿ ಫ್ರೆಶ್ ಆಗಿ ರಾತ್ರಿ ಊಟಕ್ಕೆ ಬಂದ್ಬಿಡೋ. ನಾ ಬರಕ್ಕಾಗಲ್ಲ, ಬೇರೆ ಕೆಲಸ ಇದೆ. ಹೇಳಿರೋ ನೀನ್ ಅತ್ತಿಗೆನಯ್ಯ? ಅತ್ತಿಗೆ ಹತ್ರ ನಾ ಮಾತಾಡ್ತೀನಿ, ನೀನು ಹೋಗು. ಏನು ಮನುಷ್ಯನಯ್ಯ ನೀನು, ಶತಮೊಂಡ. ಬಂದೆ ಬಂದೆಪ್ಪ. ಎಷ್ಟು ಅರ್ಜೆಂಟು. ಬಾಗಿಲು ತೆಗೆಯೋದಕ್ಕೆ ಯಾಕೆ ಇಷ್ಟ? ಏನ್ರಿ, ನಾನು ಅಡಿಗೆ ಮನೆಯಿಂದ ಬಂದ್ ಬಾಗಿಲು ತೆಗಿಯೋದು ಬೇಡ್ವಾ? ಅಯ್ಯೋ. ಹಾಯ್ ಸೃಷ್ಟಿ, ಎಲ್ಲಿದ್ಯಾ ಮಗಳೇ? ಬೇಗ ಬಾ. ಯಾಕ್ರಿ ಟೆನ್ಷನ್? ಆ ಮಗ ಮತ್ತೆ ಅದೇ ರೀತಿ ಕೊಲೆ ಮಾಡಿದ್ದಾನೆ. ಮದ್ವೆ ಆಗಿರೋ ಹೆಂಗಸ್ರೇನಾ? ಮಕ್ಳೇನಾದ್ರೂ ಇವ್ಯಾ? ದೇವ್ರ ದಯೆ ಇಲ್ಲ. ಒಳ್ಳೇದಾಯ್ತು, ಇದ್ದಿದ್ರೆ ತಬ್ಲಿಗ್ಲಾಗ್ಬಿಡ್ತಾ ಇದ್ವು. ಕಳ್ತನ ಏನಾದ್ರೂ ನಡೆದಿದ್ಯಾ? ಕಳ್ಳತನ ಏನೂ ಆಗಿಲ್ಲ, ಎಲ್ಲ ಹಾಗೇವೆ. ಹಳೆ ದ್ವೇಷ ಏನಾದ್ರೂ ಇರ್ಬೋದಾ? ಏನೋ ಅಪ್ಪ, ನನಗೊಂದು ಅರ್ಥ ಆಗ್ತಾ ಇಲ್ಲ ಕಣೆ. ಕಾಫಿ ತಂದ್ಕೊಡ್ಲಾ? ಹೇ ಬಾನು, ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ. ನಾನ್ ನಿಮ್ ಹೆಂಡ್ತೀರಿ. ರಿಯಲಿ ಐ ಆಮ್ ವೆರಿ ಲಕ್ಕಿ. ಐ ಆಮ್ ಅನ್ಲಕ್ಕಿ. ಯಾಕೆ? ಏ ಬಾನು, ನಿಂತ್ಕೊಳ್ಳಿ. ನಾನ್ ನಿನಗೆ ಏನ್ ಕಡಿಮೆ ಮಾಡಿದ್ದೀನಿ? ನಿಂತ್ಕೊಳ್ಳಿ. ತಮಾಷೆಗೆ ಹೇಳ್ದೆ. ವೈ ಆರ್ ಯು ಅನ್ಲಕ್ಕಿ? ಏನು ಇಲ್ಲ, ತಮಾಷೆಗೆ ಹೇಳ್ದೆ. ತಮಾಷೆಗಲ್ಲ, ನಿನ್ನ ಮನಸ್ಸಿನಲ್ಲಿ ಏನೋ ಇದೆ, ನೀನ್ ನನಗೆ ಹೇಳ್ತಾ ಇಲ್ಲ. ಹೇಳು. ಓ ರಾಮ, ಇವಾಗೇನು ನಾನೇನಾದ್ರೂ ಹೇಳಲೇಬೇಕಾ? ಗಣಪತಿ ಅನ್ನೋ ನಿಮ್ ಹೆಸರಿಗೆ ಸರಿಯಾಗಿದೆ ನಿಮ್ಮ ಹೊಟ್ಟೆ ಲಂಬೋದರ. ಆಯ್ತಾ ಅಮ್ಮ? ರೆಡಿ. ನಾನು ನಿಮಗೆ ಫಸ್ಟ್ ಕ್ಲಾಸ್ ಕಾಫಿ ಮಾಡ್ಕೊಡ್ತೀನಿ. ಪಾಪಗೊಂಚೂರು ತೊಳೆದು ಬಿಡ್ರಿ. ಬೇಗ ಬಾ ಅಮ್ಮ. ಸತ್ಯಕ್ಕೆ ಸರಿಯಿಲ್ಲ, ಮಿಥ್ಯಕ್ಕೆ ನೆಲೆಯಿಲ್ಲ, ಹೆತ್ತಮ್ಮನಿಗಿಂತ ಹಿತರಿಲ್ಲ, ನರರೊಳು ನಿತ್ಯರೇ ಇಲ್ಲ ಸರ್ವಜ್ಞ. ಜೋಗಯ್ಯ, ಬುದ್ಧಿ, ಈ ಜ್ವಾಲೆ ಆರೋದು ಯಾವಾಗ? ಈ ಜನ್ಮದಲ್ಲಿ ಆರೋದಿಲ್ಲ ಅನಿಸ್ತದೆ ಬುದ್ಧಿ. ನನಗೂ ಹಾಗೆ ಅನಿಸ್ತಾ ಇದೆ. ಬಂದೆ ಬುದ್ಧಿ. ಬುದ್ಧಿ ಬುದ್ಧಿ, ತಂಗಮ್ಮ ಬುದ್ಧಿ, ಬುದ್ಧಿ
ಸುಮಿ. ಹಲೋ ಅಣ್ಣ, ಹೇಗಿದ್ಯಾ? ಹೌ ಆರ್ ಯು? ಫೈನ್. ನೀನ್ ಹೇಗಿದ್ಯಾ? ನಿನ್ ಸ್ಟಡೀಸ್ ಹೇಗೆ ನಡೀತಾ ಇದೆಯಮ್ಮ? ಫಸ್ಟ್ ಕ್ಲಾಸ್ ಅಣ್ಣ. ಐ ವಿಲ್ ನಾಟ್ ಡಿಸಪಾಯಿಂಟ್ ಯು. ನಾನು ಇದುವರೆಗೂ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿದೀನಿ, ಡಿಸ್ಟಿಂಕ್ಷನ್ ಅಲ್ಲಿ. ಗುಡ್ ಗುಡ್ ಗುಡ್, ಕೀಪ್ ಇಟ್ ಅಪ್. ಹೌದು, ಇಷ್ಟೊತ್ತಾದ್ರೂ ನೀನಿನ್ನು ಮಲಗಲಿಲ್ವಾ? ಇಲ್ಲ ಅಣ್ಣ, ಲಾಸ್ ಏಂಜಲ್ಸ್ ಅಲ್ಲಿ ವೀಕೆಂಡ್ ಪಾರ್ಟಿ ಇತ್ತು, ಇವಾಗ ತಾನೇ ಬಂದೆ. ಹುಷಾರಮ್ಮ, ಒಬ್ಬೊಬ್ಳೆ ಹಾಗೆಲ್ಲ ಹೋಗ್ಬೇಡ. ಇಲ್ಲ ಅಣ್ಣ, ನಮ್ ಹಾಸ್ಟೆಲ್ ಫ್ರೆಂಡ್ಸ್ ಎಲ್ಲ ಜೊತೆಲೇ ಇದ್ರು. ಅಣ್ಣ, ಬ್ಯಾಂಕ್ ಬ್ಯಾಲೆನ್ಸ್ ಮುಗಿತಾ ಬಂದಿದೆ. ಡೋಂಟ್ ವರಿ, ನಾಳೆ ನಿನ್ ಅಕೌಂಟ್ ಅಲ್ಲಿ ದುಡ್ಡಿರುತ್ತೆ. ಓಕೆನಾ? ಅಣ್ಣ, ಅಮ್ಮ ಹೇಗಿದ್ದಾಳೆ? ಅಮ್ಮ ಚೆನ್ನಾಗಿದ್ದಾಳಮ್ಮ. ನಂಗ ಅಮ್ಮನ್ ನೋಡ್ಬೇಕು ಅಂತ ಅನ್ನಿಸ್ತಿದೆ ಅಣ್ಣ. ಆಗ್ಲಮ್ಮ, ಅಮ್ಮನ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ, ನಾನಿದ್ದೀನಲ್ಲ, ನೋಡ್ಕೋತೀನಿ. ಹೌದು, ಅದೇ ನೀನು ದುಡ್ಡು ಬೇಕು ಅಂದಿಯಲ್ಲ, ಎಷ್ಟ್ ಬೇಕಮ್ಮ? ಅಣ್ಣ, ನಾನು ಅಮ್ಮನ್ ನೋಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅಮ್ಮ ಎಲ್ಲೋಗ್ತಾಳೆ ನೋಡುವಂತೆ. ನೀನು ಸ್ಟಡೀಸ್ ಕಾನ್ಸಂಟ್ರೇಟ್ ಮಾಡು. ಓಕೆ ಓಕೆ. ಅಮ್ಮ ಅಂತೆ, ಅಮ್ಮ ಅಮ್ಮ ಏನು ಅಂಗಡಿಲಿ ಸಿಗೋ ಬೊಂಬೆನ ತಂದ್ಕೊಡಕ್ಕೆ? ಓದಿ ಉದ್ಧಾರ ಆಗಿ ಬೇವರ್ಸಿ ಅಂತ ಅಮೆರಿಕ ಕಳ್ಸಿದ್ರೆ ಅಮ್ಮ ಅಂತೆ. ಬುದ್ಧಿ ಬುದ್ಧಿ, ಅಮ್ಮನ್ ನೋಡ್ಬೇಕು ಅಂತ ಯಾವ ಮಕ್ಳಿಗೆ ತಾನೇ ಆಸೆ ಆಗೋದಿಲ್ಲ ಬುದ್ಧಿ. ವಿದ್ಯಾತುರಾಣಾಂ ನ ಸುಖಂ ನ ನಿದ್ರ. ವಿದ್ಯೆ ಕಲಿಯೋರು ನಿದ್ರೇನು ಮಾಡಬಾರ್ದು, ಸುಖಾನು ಕೇಳಬಾರ್ದು, ಕೇಳ್ಕೂಡ್ದು. ಹಲೋ, ನಾನು ಯಾರು ಅಂತ ಕೇಳ್ಬೇಡ. ನಿನ್ ಮನೆ ಹಿಂದೆ 15ನೇ ಪಾಟ್ನಲ್ಲಿ ಒಂದು ಪಾರ್ಸಲ್ ಇದೆ. Go and see. ಮನುಷ್ಯ ಒಳ್ಳೆಯವನೇ, ಆದ್ರೆ ಏನ್ ಪ್ರಯೋಜನ? ಅಂಥವ್ನ ಕಟ್ಕೊಂಡು ನಾನು ಏನ್ ಮಾಡ್ಲಿ? ನನಗೂ ಆಸೆ ಆಕಾಂಕ್ಷೆಗಳಿರಲ್ವೇನೋ? ಇದು ಕೇವಲ ನಾಮಕವಾಸ್ತೆ. ಈ ಯೌವನಕ್ಕೆ ಸುಖ ಸುಖ ಬೇಕು. ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್, ದಯವಿಟ್ಟು ಈ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ಅಪರಾಧಿಗೆ ಶಿಕ್ಷೆ ಆಗೋದು ಬೇಡ ಅಂತೀರಾ? ಅವನಿಗೆ ಶಿಕ್ಷೆ ಆಗದೆ ಹೋದ್ರೂ ಪರವಾಗಿಲ್ಲ ಸರ್. ನನ್ನ ಹೆಂಡತಿ ಇಂಥವಳು ಅಂತ ನನಗೆ ನಿಮ್ಗೆ ಗೊತ್ತಾಗಿದೆ ಸಾಕು ಸರ್. ದೇಶಕ್ಕೆಲ್ಲ ಗೊತ್ತಾಗೋದು ಬೇಡ. ಹಾಗೇನಾದ್ರೂ ಆದ್ರೆ ನಾನು ಜೀವ ಸಹಿತ ಇರೋಲ್ಲ ಸರ್. ಸರ್, ಇದು ನಿಮ್ ಕೈಯಲ್ಲ ಸರ್, ಕಾಲು ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಕ್ ಹೋಗ್ಬೇಡಿ ಸರ್. ಒಂದು ರೀತಿಯಲ್ಲಿ ನೋಡಿದ್ರೆ ಆ ಕೊಲೆಗಾರ ಸರಿಯಾಗಿ ಮಾಡಿದ್ದಾರೆ ಸರ್. ಹೋಲ್ಡ್ ಡೌನ್, ಸಮಾಧಾನ ಮಾಡ್ಕೊಳ್ಳಿ. ಸರಿಯಾಗಿ ಮಾಡಿದ್ದಾರೆ ಸರ್, ಸರಿಯಾಗಿ ಮಾಡಿದ್ದಾರೆ. ಏನ್ ಬನು? ರೀ, ಎಲ್ಲಿದ್ದೀರಾ? ಕಮಿಷನರ್ ಆಫೀಸ್ ನಲ್ಲಿ ಇದ್ದೀನಿ. ಏನಿಲ್ಲ, ನಾಳೆ ಗೋಕುಲಾಷ್ಟಮಿ ಅಲ್ವಾ, ಗೋಪಿಗ್ ಫೋನ್ ಮಾಡಿ ಮನೆಗ್ ಬರಕ್ ಹೇಳಿ. ನಾನು ಜ್ಞಾಪಕ ಮಾಡೋಣ ಅಂತ ಫೋನ್ ಟ್ರೈ ಮಾಡ್ದೆ, ಆದ್ರೆ ಅವ್ನ್ ಮನೇಲೂ ಇಲ್ಲ, ಆಫೀಸ್ನಲ್ಲೂ ಇಲ್ಲ. ಆಯ್ತಾಯ್ತು, ನಾನು ಹೇಳ್ತೀನಿ ಬಿಡು. ರಾಧೆ ಗೋವಿಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ. ಆಯ್ತು ಪುಟ್ಟ, ಆಯ್ತಾ ಆಯ್ತಾ, ಮುಖಕ್ ಮಂಗಳಾರತಿ, ಗಾರ್ಧಬ ಗಾಯನ. ಅವಳಾಗ್ಲೇ ಹೇಳಿದಾಳೆ, ಮತ್ತೆ ನೀನು ನನ್ಗೆ ಹೇಳೋದು? ಸಾಕು, ಸುಮ್ನೇರಿ. ನೋಡಿ, ನೀವು ಗೋಪಿಗ್ ಫೋನ್ ಮಾಡಿ ಯಾಕೆ ಬಂದಿಲ್ಲ ಅಂತ ಹೇಳಿ. ಆಯ್ತು ದೇವಿ. ಹೋಗು ಪುಟ್ಟ, ಗೋಪಿ ಅಂಕಲ್ ಬಂದಿದ್ದಾರೆ. ಬಾರಪ್ಪ ಗೋಪಿ, ಕೊಡ ಅವಳ ಇಲ್ಲಿ. ಗೋಕುಲಾಷ್ಟಮಿ ಅಂತ ಆನ್ ಟೈಮಿಂಗ್ ಬಂದ್ಬಿಡ್ತಾನೆ. ಕಾಯ್ತಾ ಇದ್ದೀನಿ ಇಷ್ಟೊತ್ತು. ಗೋಪಿ, ಏನಾಯ್ತಪ್ಪ? ಅಮ್ಮ ಜ್ಞಾಪಕಕ್ಕೆ ಬಂದ್ರದಕ್ಕೆ ನಾನು ಚಿಕ್ಕವನಿದ್ದಾಗ
ನನಗೆ ಬಾಲಕೃಷ್ಣನ್ ತರ ಅಲಂಕಾರ ಮಾಡಿ ಸಡಗರದಿಂದ ಈ ಹಬ್ಬ ಮಾಡ್ತಿದ್ರು. ಅಯ್ಯೋ ಹುಚ್ಚ, ಅದಕ್ಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದೀಯಾ? ಈಗ್ಲೂ ಬೇಕಾದ್ರೆ ಹೇಳು, ನಮ್ ಟೇಲರ್ ಹತ್ರ ಹೇಳಿ ಒಂದ್ ಫಸ್ಟ್ ಕ್ಲಾಸ್ ಕೃಷ್ಣನ್ ಡ್ರೆಸ್ ಹೊಲ್ಸ್ಕೊಟ್ಬಿಡ್ತೀನಿ, ಅದನ್ನೇ ಹಾಕೊಂಡ್ ಬೇಕಾದ್ರೆ ಹಬ್ಬ ಮಾಡೋವೆ ಅಂತೆ, ಅಲ್ವೇನ್ರಿ? ಲೇ 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 ಕೃಷ್ಣನ್ ಡ್ರೆಸ್ ಜೊತೆ ಬಲರಾಮನ್ ಡ್ರೆಸ್ ಹೊಲ್ಸ್ಬಿಡೆ. ಆಗ ನಾನು ಗೋಪಿ ಇಬ್ರು ಕೃಷ್ಣ ಬಲರಾಮರ್ ತರ ನಿಂತ್ಕೊಂಡ್ಬಿಡ್ತೀವಿ. ನಮ್ ಹುಡುಗ ಕೃಷ್ಣ ಓಕೆ, ಆದ್ರೆ ನೀವು ಬಲರಾಮ. ಯಾಕೆ ಯಾಕೆ ನಾನು ಬಲರಾಮನ್ ತರ ಕಾಣಲ್ವಾ? ಬಲು ಭೀಮನ್ ತರ ಇದೆ ನೋಡೆ ಅಲ್ವೇ? ಎಲ್ಲಾ ಹೆಂಡತಿರು ತಮ್ ಗಂಡನರು ಸಪೋರ್ಟ್ ಮಾಡಿದ್ರೆ ನೀನು ಮಾತ್ರ ಅವನ್ನೇ ಸಪೋರ್ಟ್ ಮಾಡ್ತಿಲ್ಲ. ನೋಡಿ ನೋಡಿ ನೋಡಿ, ಇಲ್ಲಿ ನೋ ರಾಜಕೀಯ. ಬನ್ನಿ ಪೂಜೆ ಮಾಡೋಣ. ಬಾರಯ್ಯ. ಹಾಯ್ ಹಾಯ್. ಏನ್ ACP ಸಾಹೇಬ್ರು ಯಾವ್ದೋ CD ತಗೊಂಡ್ ಬಂದಿದ್ದೀರಾ? ಅಯ್ಯೋ, ಮೊನ್ನೆ ಒಂದು ಹೆಂಗಸಿನ ಕೊಲೆ ಆಯ್ತಲ್ಲಪ್ಪ. ಆ ಕೊಲೆಗಾರ ಅವಳನ್ನ ಕೊಲೆ ಮಾಡೋದಕ್ ಮುಂಚೆ ಅವಳು ಅವನ ಜೊತೆ ಏನ್ ಹೇಳಿದಾಳೆ, ಅವನ ಹತ್ರ ಹೇಗೆಲ್ಲ ನಡ್ಕೊಳ್ಳು ಅನ್ನೋದನ್ನ ರೆಕಾರ್ಡ್ ಮಾಡಿ CD-ನ ಅವಳ ಗಂಡನಿಗೆ ಕಳಿಸಿದಾರೆ. ಪೆಕ್ಯೂಲಿಯರ್ ಫೆಲೋ, ವಿಚಿತ್ರದವನು. ಏನೇನ್ ಹೇಳ್ದಾಳ ಅವಳು? ಅದೆಲ್ಲ ಈಗ ಯಾಕೆ ಬಿಡಯ್ಯ, ನನಗ್ ಬಂದಿದ್ದೆ ಬೇರೆ ವಿಷಯಕ್ಕೆ. ಏನು? ಮೊನ್ನೆ ಕಾಶ್ಮೀರ್ನಲ್ಲಿ ಟೆರರಿಸ್ಟ್ ಗಳನ್ನ ಎನ್ಕೌಂಟರ್ ನಲ್ಲಿ ಹೊಡೆದಿದ್ದಕ್ಕೆ ನನ್ನ ಸ್ನೇಹಿತನಿಗೆ ಪ್ರೆಸಿಡೆಂಟ್ ಅವಾರ್ಡ್ ಕೊಟ್ಟಿದ್ದಾರೆ. ನಾವು ಒಂದು ಗೆಟ್ ಟುಗೆದರ್ ಇಟ್ಕೊಂಡಿದ್ದಾನೆ. ನಾನು ಅದಕ್ಕೆ ಹೋಗ್ತಿದ್ದೆ, ನನ್ ಜೊತೆ ನೀನು ಬರ್ತೀಯ ಅಂತ ಕೇಳೋದಕ್ ಬಂದೆ. ಗೆಟ್ ಟುಗೆದರ್ ಅಂದ್ರೆ ವೆಜ್? ಬರೀ ಅಷ್ಟೇ ಅಲ್ಲ, ಕಾಕ್ಟೈಲು ಇದೆ. ಪ್ಲೀಸ್ ಜಾಯಿನ್ ದಿ ಪಾರ್ಟಿ. ಹಲೋ, ವೆಲ್ಕಮ್ ಮಿಸ್ಟರ್ ಗಣಪತಿ. ವೆಲ್ಕಮ್ ವೆಲ್ಕಮ್. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್ ಮೇಡಮ್. ನಿಮ್ಮನ್ನ ನನ್ನ ಸ್ನೇಹಿತರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಬೈ ದ ವೇ, ಈಸ್ ಮಿಸ್ಟರ್ ಗೋಪಿನಾಥ್, ಮೈ ಕ್ಲೋಸ್ ಫ್ರೆಂಡ್ ಅಂಡ್ ಫ್ಯಾಮಿಲಿ ಫ್ರೆಂಡ್ ಟು. ಇನ್ನು ಹೇಳ್ಬೇಕು ಅಂತಂದ್ರೆ ನನ್ನ ಸ್ವಂತ ತಮ್ಮನಿಗಿಂತ ಹೆಚ್ಚು. ಫೋರೆನ್ಸಿಕ್ ಚೀಫ್ ಡಿಪಾರ್ಟ್ಮೆಂಟ್ ನಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ಹಲೋ ಸರ್, ಯು ಡಿಡ್ ಎ ಗ್ರೇಟ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್. ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬಾ ಸಂತೋಷ. ಬೈ ದ ವೇ, ಶಿ ಇಸ್ ಮೈ ಬೆಟರ್ ಆಫ್, ಮೈ ವೈಫ್, ಲೈಫ್ ಪಾರ್ಟ್ನರ್, ರಾಗಿಣಿ ನರಸಿಂಹನಾಯ್ಕ್. ಹಲೋ, ಐ ಆಮ್ ಸೋ ಸಾರಿ. ನಮಸ್ತೆ. ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್. ಪ್ಲೀಸ್ ಜಾಯಿನ್. ಥ್ಯಾಂಕ್ ಯು. ಬಾ ಗೋಪಿ. ಗೋಪಿ, ವಾಟ್ ವುಡ್ ಯು ಲೈಕ್ ಟು ಹ್ಯಾವ್? ರಮ್, ವಿಸ್ಕಿ, ಜಿನ್? Your choice. My choice. ಇವತ್ತು ಮಿಲಿಟರಿ ಸ್ಪೆಷಲ್. ವಿಲ್ ಹ್ಯಾವ್ ರಮ್. ರಮ್ ವಿತ್ ಕೋಕ್ ಟು. ಸರ್, ಕರೀತಿದ್ದಾರೆ. ಯು ಕ್ಯಾರಿ. ಇಟ್ಸ್ ಓಕೆ. ನಮಸ್ಕಾರ. ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಏನಪ್ಪ ಇಷ್ಟು ಬೇಗ ಫಿನಿಶ್ ಮಾಡ್ಬಿಟ್ಟೆ? ನಿಮ್ಮ ಅತ್ತಿಗೆ ಇಲ್ಲಿಲ್ವಲ್ಲ, ಅದಕ್ಕೆ. ವಾಟ್ ಯು ಸೇ? ಐಲ್ ಹ್ಯಾವ್ ಒನ್ ಮೋರ್ ಪೆಗ್. ಎಂಜಾಯ್. Brother. Oh, shit. I'm really so sorry. No, it's my mistake. Your voice is so beautiful. You're very handsome. I like you. I like you very much. I really mean it, huh? Hello. Hello. Hi. Gopi. ಯಾಕೆ ನಿದ್ರೆ ಬರ್ತಾ ಇಲ್ವಾ?
ನೀವೇ ನನ್ನ ನಿದ್ರೆನ್ ಕೆಡಿಸ್ಬಿಟ್ರಲ್ಲ, ಇನ್ ಹೇಗ್ ಬರುತ್ತೆ? ನನ್ ಫ್ರೆಂಡ್ ಶೀಲಾ. ಹೇಳು ಶೀಲಾ, ಹೌ ಆರ್ ಯು? ಸಾಹೇಬ್ರು ಏನ್ ಮಾಡ್ತಾ ಇದ್ದಾರೆ? 1 minute. ಕೇಳಿಸ್ಕೊಂಡ್ರಾ? ಮಕ್ಕಳು? ಮಿಸ್ಟರ್ ಗೋಪಿ, ಮಕ್ಕಳನ್ನ ಹೆತ್ತು ನನ್ ಬ್ಯೂಟಿನ ಹಾಳು ಮಾಡ್ಕೊಳ್ಳೋದಕ್ಕೆ ನನ್ಗಿಷ್ಟ ಇಲ್ಲ. ಅಷ್ಟೊಂದು ಬ್ಯೂಟಿ ಕಾನ್ಶಿಯಸ್? ನೀವನ್ನ ನೋಡಿದ್ಮೇಲೆ ಇನ್ನೂ ಜಾಸ್ತಿ ಆಗ್ತಿದೆ. ಥ್ಯಾಂಕ್ ಯು. ಬರೀ ಫೋನಲ್ಲಿ ಹೇಳ್ಬಿಟ್ರೆ ಸಾಕಾ? ಅಂದ್ರೆ ನಿಮ್ಮನ್ನ ಬಿಗಿಯಾಗಿ ಅಪ್ಕೋಬೇಕು, ನಿಮ್ಮ ಬಿಸಿ ಉಸಿರಿನಲ್ಲಿ ಕರಗಿ ಹೋಗ್ಬೇಕು, ನಿಮ್ಮ ಬಿಸು ಮಾತಿನಲ್ಲಿ ಮೈಯೆಲ್ಲಾ ಮರಿಬೇಕು ಅನಿಸ್ತಿದೆ. ಆಮೇಲೆ ಇನ್ನು ಏನೇನು ಎಲ್ಲನೂ ಫೋನಲ್ಲೇ ಹೇಳೋದಕ್ಕಾಗತ್ತಾ? ಕಾಮಣ್ಣನ ಸುಡೋದಕ್ಕೆ ಮಳೆ ಹನಿ ಉದಿರ್ಲೇಬೇಕು. ಮಿಸ್ಟರ್ ಗೋಪಿ, when shall we meet? ವೆರಿ ಸೂನ್. Oh, thanks. Thanks a lot. I'll wait for your call. ಬಾಯ್. ರೀ, ನನ್ನನ್ನು ಬಿಟ್ಟು ಇಷ್ಟು ಬೇಗ ಹೊರಟ್ಬಿಟ್ರಲ್ಲ. ನಾನೇನ್ ಮಾಡ್ಲಿ ರಾಗಿಣಿ, ನನ್ ಜಾಬೇ ಹಾಗೆ. ರೀ, ಮತ್ ಯಾವಾಗ ಬರ್ತೀರಾ? ಯೋಚನೆ ಮಾಡ್ಬೇಡ ಕಣೆ, ನಿನ್ನನ್ ಬಿಟ್ಟು ನಾನಿರೋದಕ್ಕಾಗತ್ತಾ? ನೋಡು, ಸದ್ಯಕ್ಕೆ ಯಾವುದೇ ಯುದ್ಧ ನಡೆಯೋ ಸಂಭವ ಇಲ್ಲ. ಆದಷ್ಟು ಬೇಗ ರಜೆ ಹಾಕಿ ಬಂದ್ಬಿಡ್ತೀನಿ, ಸರಿನಾ? ದಿನಾಗ್ಲೂ ನನಗೆ ಫೋನ್ ಮಾಡ್ಬೇಕು. ಖಂಡಿತ. ಎಂಥ ಒಳ್ಳೆ ಜೋಡಿ. ಗಂಡ ಹೆಂಡತಿ ಅಂದ್ರೆ ಈಗಿರ್ಬೇಕು. ಫ್ಲೈಟ್ ಟೈಮ್ ಆಯ್ತಪ್ಪ. Welcome, Mr. Gopi. Welcome to my sweet home. Please come, please. Thanks a lot for coming. I can't believe this. I really can't believe this. Is it a dream, huh? Gopi, ನಾನು ನಿಜವಾಗ್ಲೂ ನಂಬೋದಕ್ಕೆ ಆಗ್ತಿಲ್ಲ. ಚಂದ್ರಕಾಂತ ಮಣಿಯಂತಹ ನಿನ್ನ ಮುಖ, ತೀಡುವ ತಂಗಾಳಿಗೆ ಸವಾಲ್ ಎಸೆಯುವ ನಿನ್ನ ಮುಂಗುರುಳು, ಪದ್ಮರಾಗ ಮಣಿಯಂತಹ ನಿನ್ನ ಕೈಗಳು, ತಾವರೆಯ ದಳಗಳಂತಿರುವ ನಿನ್ನ ಕೈ ಬೆರಳುಗಳು. ವಾ, ಸೂಪರ್. ಅಮಿತಾಬ್ ಬಚ್ಚನ್ ವಾಯ್ಸ್ ಆದ್ಮೇಲೆ ನಿಂದೆ ನಿಜವಾದ ಪುರುಷ ಧ್ವನಿ. ಫ್ಯಾಂಟಾಸ್ಟಿಕ್. ಗೋಪಿ, I'm really mad about you. Come on. ನಿನ್ನ ಗಂಡನಿಗೆ ನಾವು ಮೋಸ ಮಾಡ್ತಾ ಇದ್ದೀವೇನೋ ಅನ್ಸುತ್ತೆ. ಮೋಸನಾ? ನೋಡಿ ಮಿಸ್ಟರ್ ಗೋಪಿ, ಉನ್ಮಾದ ಆಗೋದು ನಾಡಿ ಮಿಡಿತದಿಂದ ಅಂದ್ಮೇಲೆ ಮೋಸ ಎಲ್ಲಿಂದ ಬಂತು? ನೋಡಿ, ನಾವು ಹಸ್ವಾದಾಗ ಊಟ ಮಾಡ್ತೀವಿ, ದಾಹ ಆದಾಗ ನೀರ್ ಕುಡಿತೀವಿ, ಹಾಗೆ ದೇಹ ಸುಖ ಬಯಸಿದಾಗ ಸಂಘ ಬಯಸೋದು ಸಹಜ ತಾನೆ? ದೇವಲೋಕದ ಊರ್ವಶಿ ಅರ್ಜುನನ ಹಾಸ್ಗೆ ಕರೆದ ಕತೆ ಪುರಾಣದಲ್ಲಿ ಇದೆಯಲ್ಲ. ಪರಶುರಾಮ ತನ್ನ ತಾಯಿಯನ್ನೇ ಯಾಕೊಂದ ಅನ್ನೋ ಕಥೆನು ಪುರಾಣದಲ್ಲೇ ಇರೋದು ನಿನಗೆ ಗೊತ್ತಿರಬೇಕಲ್ಲ. So what? ಅಂದ್ರೆ ನಿನಗೆ ಸುಖ ಕೊಡಕ್ಕೆ ತಾಳಿ ಕಡ್ದೋನೇ ಆಗ್ಬೇಕು ಅಂತ ಏನೂ ಇಲ್ಲ, ಯಾವನ್ ಬೇಕಾದ್ರೂ ಆಗ್ಬಹುದು ಅಲ್ವಾ? What do you mean? ಅಲ್ವೇಲೇ, ನಿನ್ನ ಗಂಡ ದೇಹ ದಂಡಿಸಿಕೊಂಡು ದೇಶ ಕಾಯ್ತಾ ಇದ್ರೆ ಯುದ್ಧ
ತಿಂದು ಕೊಬ್ಬಿ ನಿನ್ನ ತೀಟೆ ತೀರಿಸ್ಕೊಳ್ಳಕ್ಕೆ ಬೇರೆ ಗನ್ಸನ್ನ ಬೇಟೆ ಆಡ್ತಾ ಇದೆಯಲ್ಲ, ನೀನು ಗೃಹಿಣಿಯೇನೆ. ಸೀತೆ ಸಾವಿತ್ರಿ ಹುಟ್ಟಿದ ಮಣ್ಣಲ್ಲಿ ಹುಟ್ಟಿ ರಾಣಿ ಚೆನ್ನಮ್ಮ ಉಣಕೆ ಓಬವ್ವನಂತ ನಮ್ಮ ಕನ್ನಡದ ವೀರ ವನಿತೆಯರ ಆದರ್ಶಗಳನ್ನು ಅನುಸರಿಸೋದು ಬಿಟ್ಟು ಇದೇ ಹತ್ತಿದ ಮೃಗದ ತರ ಬಿಹೇವ್ ಮಾಡ್ತಾ ಇದೆಯಲ್ಲ, ನೀನೊಬ್ಳು ಕರ್ತಿಯೇನೆ. ಶ್ರೀರಾಮಚಂದ್ರ ಹೆಂಡತಿನ ವನವಾಸಕ್ಕೆ ಜೊತೆಯಲ್ಲೇ ಕರ್ಕೊಂಡು ಹೋದ. ಆದ್ರೆ ಲಕ್ಷ್ಮಣನ ಹೆಂಡತಿ ಮಹಾತಾಯಿ ಊರ್ಮಿಳಾದೇವಿ 14 ವರ್ಷ ಗಂಡನಿಂದ ದೂರ ಇದ್ಲಲ್ಲ. ಆಕೆ ಮನಸ್ಥೈರ್ಯ, ಮನೋನಿಗ್ರಹ, ಪತಿವ್ರತ ಧರ್ಮ ಎಂತದ್ದು ಅಂತ ನಿನ್ನಂತ ಹೆಂಗಸರು ಯೋಚನೆ ಮಾಡಿದ್ದೀರೇನೆ? ನಿನ್ನಂತವನು ಬದುಕಿದ್ರೆ ಈ ದೇಶದ ಮಾನವಂತ ಹೆಂಗಸರಿಗೆ, ವೀರ ವನಿತೆಯರಿಗೆ ಅವಮಾನ ಕಡೆ. ನಿನ್ನಂತವನು ಬದುಕಿರಬಾರ್ದು, ಬದುಕಿರ್ಕೂಡ್ದು. ಹೆಣ್ಣಿನ ಕೊಲೆಗಳು ಒಂದ್ರ ಹಿಂದೊಂದು ನಡೀತಾ ಇದ್ರು ಡಿಟೆಕ್ಷನ್ ಕಡೆ ಗಮನ ಕೊಡದೆ ಕಾರಣ ರೆಡಿ ಮಾಡ್ಕೊಂಡು ಮೀಟಿಂಗ್ ಬರ್ತಿರಲ್ಲ. ಯಾಕ್ರಿ ಒಬ್ರು ತಲೆ ಕೆಡಿಸ್ಕೊತಾ ಇಲ್ಲ? ಮಿಸ್ಟರ್ ಗಣಪತಿ, ನಿಮ್ಮ ಜೂರಿಸ್ಡಿಕ್ಷನ್ ಅಲ್ಲಿ ಈಗಾಗಲೇ 3 ಕೊಲೆಗಳಾಗಿವೆ, ಒಂದು ಅಂತ ಯಾಕೆ ಕಂಡಿಲ್ವಲ್ರಿ? ಎಲ್ಲಾ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಜಾಲಾಡ್ತೀವಿ ಸರ್. ಆದಷ್ಟು ಬೇಗ ವಿಲ್ ಗೆಟ್ ಪಾಸಿಟಿವ್ ರಿಸಲ್ಟ್ಸ್. ಪ್ರಪಂಚದಲ್ಲಿ ದುಃಖ ಮಾಡಿಸೋ ಸ್ನೇಹಿತ ಅಂದ್ರೆ ಇವ್ನೊಬ್ನೇ ಕಣಯ್ಯ. ಸರಿ ಆಕ್ಚುಲಿ ಏನಾಗಿತ್ತು ಗೊತ್ತಾ? ಹೇಳಿದ್ರೆ ಮದ್ವೆಗೆ ಮುಂಚೆ ಇವನ್ ಹೆಂಡತಿನ ನಂಗೆ ಪ್ರಪೋಸಲ್ ಮಾಡಿದ್ರು ಕಣ. ಸುಂದರ ಸತ್ಯ ಹೇಳ್ತಾ ಇದ್ದೀನಿ. ಹೇಳಪ್ಪ. ಅದೇನಾಯ್ತು ಗೊತ್ತಾ, ನನಗ್ ಬೇರೆ ಅಫೇರ್ ಇರೋದು ಗೊತ್ತಾಗಿ ಈ ಪ್ರಪೋಸಲ್ ಕ್ಯಾನ್ಸಲ್ ಆಗ್ಬಿಟ್ಟು. ಸರಿ ಏನೋ ಗಾದೆ ಹೇಳ್ತಾರೆ ಗೊತ್ತಾ? ಋಣಾನುಬಂಧ ರೂಪೇಣ. ಬಳ್ಳೆ ನಾನ್ ಹೇಳೇ ಮುಗಿಸಿಲ್ಲ. ಋಣಾನುಬಂಧ ರೂಪೇಣ ರಾಗಿಣಿ ತುಂಬಾ ಒಳ್ಳೆ ಹುಡುಗಿ ಕಣ. ಸರ್ ನಿಮ್ ಹೆಂಡತಿಗಿಂತ ಸರ್ ಬರ್ಬಾದಿತ್ತು ಸರ್. ಸರಿ ಇಲ್ಲ. ಏನಪ್ಪ ಇದು? ಕೊರಿಯರ್ ಸರ್. ಹೊಡಿಲಿ. ಥ್ಯಾಂಕ್ ಯು.
ಏನೋ ಪಾರ್ಸೆಲ್ ಬಂದದ್ದು ನೋಡು. ಇಲ್ಲೂ ಅರ್ಧ ಉಳಿಸಿದಲ್ಲಪ್ಪ. ಏನ್ ಅದು? ನಾವು ಹಸಿವಾದಾಗ ಊಟ ಮಾಡ್ತೀವಿ, ದಾಹ ಆದಾಗ ನೀರು ಕುಡಿತೀವಿ. ಹಾಗೆ ದೇಹ ಸುಖ ಬಯಸಿದಾಗ ಸಂಘ ಬಯಸೋದು ಸಹಜ ತಾನೆ. ಕಮಾನ್. ಬುದ್ಧಿ, ಬಿಸಿ ಬಿಸಿ ಸಾಂಬಾರ್ ಹಾಕೊಳ್ಳಿ. ಜೋಗಯ್ಯ, ಇವತ್ತು ಚಟ್ನಿ ತುಂಬಾ ಚೆನ್ನಾಗಿದೆ, ಅದನ್ನೇ ಹಾಕು. ಸಾಂಬಾರು ಚೆನ್ನಾಗಿದೆ ಬುದ್ಧಿ. ನನಗೆ ಚಟ್ನಿನೇ ಬೇಕು. ಹಾ, ನಮ್ಮ ತೋಟದಲ್ಲೇ ಬೆಳೆದ ಕಾಯಿ ರುಚಿಯಾಗಿಲ್ದೆ ಇರ್ತದ. ಹಾಕೊಳ್ಳಿ. ಬುದ್ಧಿ, ಸುಮಿತ್ರವ್ವ ಫೋನ್ ಮಾಡಿ ತುಂಬಾ ದಿನ ಆಗೋಯ್ತಲ್ವಾ? ಪರೀಕ್ಷೆ ಗಲಾಟೆಯಲ್ಲಿ ಬ್ಯುಸಿಯಾಗಿರ್ಬೇಕು, ಅದಕ್ಕೆ ಫೋನ್ ಮಾಡ್ಲಿಲ್ಲ ಅಷ್ಟೇ. ನಿಧಾನ ನಿಧಾನ, ನೀರ್ ಕುಡಿ. ತಂಗವನೇ ನೆನ್ಸ್ಕೊಂತ ಆಗ ನೆನ್ದವ್ರು ಬಂದಾಗೆ ಹೋಗೆ ತಂಗವನೇ ಫೋನ್ ಮಾಡಿರ್ಬೇಕು. ತಗೊಳ್ಳಿ. ಹಲೋ ಸುಮಿತ್ರಾ. ನಾನು ಕಣೋ ನಿಮ್ ಅತ್ತಿಗೆ. ಯಾರು ಅದು ಸುಮಿತ್ರ? ಅದು ಸುಮಿತ್ರಾ ಅಂತ ನನ್ನ ಆಫೀಸಲ್ಲಿ ಕೊಲೀಗು. ಏನ್ ವಿಷಯ ಅತ್ತಿಗೆ? ನಿಮ್ ಅಣ್ಣನ್ ಜೀಪ್ ಕೆಟ್ಟು ನಿಂತಿದೆ, ಇವಳನ್ ಬೇರೆ ಸ್ಕೂಲಿಗೆ ಡ್ರಾಪ್ ಮಾಡ್ಬೇಕು. ಸ್ವಲ್ಪ ಬೇಗ ಬರ್ತೀಯ ನೀನು? ಏ ಬಾನು, ಅವ್ನಿಗೆ ಯಾಕೆ ಪಾಪ ತೊಂದರೆ ಕೊಡ್ತೀಯಾ? ಅವ್ನಿಗೆ ಏನ್ ಕೆಲ್ಸ ಇದೆಯೋ ಏನೋ, ನಾನು ಆಟೋದಲ್ಲಿ ಹೋಗ್ತೀನಿ ಬಿಡು. ನೀವ್ ಸ್ವಲ್ಪ ಸುಮ್ನೆ ಇರ್ರಿ, ಅವ್ನಿಗೆ ಇಷ್ಟವಾಗಿರೋ ತಿಂಡಿ ಮಾಡಿದೀನಿ, ಬಂದ್ ತಿನ್ಕೊಂಡು ಹೋಗ್ಲಿ. ನೋಡಪ್ಪ, ಇನ್ 10 ನಿಮಿಷದಲ್ಲಿ ನೀನ್ ಇಲ್ಲಿ ಇರ್ಬೇಕು. ಎಸ್ ಬಾಸ್. ವಾವ್, ಗುಡ್ ಮಾರ್ನಿಂಗ್ ಪುಟ್ಟಿ. ಅದ್ಕೆ ಬಂದ್ಯಪ್ಪ, ದೇವ್ರ ಒಳ್ಳೇದ್ ಮಾಡ್ಲಿ. ನೋಡಿದ್ರ ಅದಕ್ಕೆ 10 ನಿಮಿಷದಲ್ಲಿ ಬಂದ್ಬಿಟ್ಟು. ಮತ್ತೆ? ಎಲ್ಲಿ ಸಾಹೇಬ್ರು? ನಾನು ಇಲ್ಲೇ ಇದೀನಿ ಕಣೆ. ಮಾರ್ನಿಂಗ್ ಬಾಸ್. ಹೊತ್ತಾಯ್ತು, ಟೈಮ್ ಅಯ್ಯೋ ಆಯ್ತು. ಇರಿ, ತಿಂಡಿ ತಂದ್ಕೊಡ್ತೀನಿ, ತಿನ್ಬಿಟ್ಟು ಹೋಗ್ಬೇಕು. ನನ್ ಟಿಫನ್ ಆಯ್ತು. ಏನ್ ತಿಂದೆ? ಜೋಗಯ್ಯ ಇಡ್ಲಿ ಮಾಡಿದ್ದ, ಒಂದು 4 ತಿಂದ್ಬಿಟ್ಟಿಯಾ? ಅವ್ನ್ ತಿಂಡಿ ನನ್ನ ಮತ್ತೆ ಫೋರ್ಸ್ ಮಾಡ್ತಿದ್ಯಾ? ನೀವು ಸುಮ್ನೆ ಇರ್ರಿ, ನಿನಗಿಷ್ಟ ಅಂತ ಗೊಜ್ಜವಲಕ್ಕಿ ಮಾಡಿದೀನಿ, ತಿನ್ಬಿಟ್ಟು ಹೋಗ್ಬೇಕಪ್ಪ. ಥ್ಯಾಂಕ್ ಯು. ಸೂಪರ್. ಅದೇನು ಬಾಯಿ ಚಪ್ಪರ್ಸ್ಕೊಂಡ್ ತಿಂತೀಯೋ? ಅಣ್ಣ, ರುಚಿ ಇರೋದು ತಿಂಡಿಲಲ್ಲ, ಅದನ್ನ ಮಾಡೋ ಮನಸ್ಸು. ಅತ್ತಿಗೆ ಕೈ ಅಡಿಗೆ ಅಂದ್ರೆ ಇನ್ನೊಂದ್ಸಲ ಅವ್ರಿಗೆ ಅದನ್ನ ಹೇಳಪ್ಪ. ಅಣ್ಣ, ಅಮೃತ ಅಮೃತ ಅಮೃತ. ನನ್ನ ಕರ್ಮ. ನೀನು ನಿನ್ನ ಅತ್ತಿಗೆನು ಇಬ್ರು ಸರಿಯಾಗಿದ್ದೀರಾ? ಲೇಟ್ ಆಗಿ ಹೋದ್ರೆ ನಮ್ಮ ಮಿಸ್ಸು ಬೈತಾರೆ. ಅಯ್ಯೋ, ಮತ್ತೆ ಬಿಟ್ಟಿದೆ. ಕೇಳಿಸ್ಕೊಂಡೆ? ಹೊಡಿ. ಗೋಪಿ, ಒಂದ್ ನಿಮಿಷ. ಥ್ಯಾಂಕ್ ಯು. ಗೋಪಿ, ಏನಾಗ್ತಿದೆ? ತಲೆಗೆಲ್ಲ ಕೆಟ್ಟಿದ್ಯಾ? ರೋಡ್ ಸೈಡ್ ಅಲ್ಲಿ ಏನೋ ನಿಂದು? ಅಣ್ಣ, ಒಂದು ಹೆಣ್ಣಿನ ಮೇಲೆ ಕೈ ಮಾಡ್ತಾ ಇದ್ದಾರೆ. ಗೋಪಿ, ಗೋಪಿ ನೋಡು. ಗೋಪಿ ಪ್ಲೀಸ್ ಸ್ಟಾಪ್ ಇಟ್. ಹೊಡಿಬೇಡಣ್ಣ, ಅವ್ರು ಎಷ್ಟೇ ಆದ್ರೂ ನನ್ ಗಂಡ ಬೇಡ. ನೋಡಿದ್ಯಾ? ಗೋಪಿ, ಕೂಲ್ ಡೌನ್. ಏನಾಗಿದೆ ನಿನಗೆ? ಸುಮ್ಮನೆ ಇರು. ಅಣ್ಣ, ಇವನ್ನ ಕಮಾನ್ ಗೋಪಿ, ಸುಮ್ಮನೆ ಇರು.
ಇನ್ನೊಂದ್ಸರಿ ಹೆಂಡತಿ ಮೇಲೆ ಕೈ ಮಾಡಿದ್ರೆ ಸ್ಟೇಷನ್ ಹಾಕ್ಬಿಡ್ತೀನಿ. ನೀನೇ ನಮ್ಮ ಅಕ್ಕ ನೋಡ್ತಾ ಇದೀಯಾ? ಸಪರೇಟ್ ಆಗಿ ಹೇಳ್ಬೇಕಾರೆ ಎಂಥ ಮೊಂಡನಯ್ಯ ನೀನು. ಹೆಂಡತಿನ ಸಾಕೋಕೆ ಯೋಗ್ಯತೆ ಇಲ್ಲದೆ ಇರೋ ಬೋಳಿ ಮಕ್ಕಳು ಮದುವೆ ಯಾಕೆ ಮಾಡ್ಕೋಬೇಕು? ಹುಚ್ಚುನ್ ತರ ಮಾತಾಡ್ಬೇಡ. ಸಂಪಾದನೆ ಮಾಡೋಕೆ ಹೆಂಡತಿ ಬೇಕು, ಸಿಟ್ ಬಂದಾಗ ಹೊಡೆಯೋಕೆ ಹೆಂಡತಿ ಬೇಕು, ಎದ್ದಾಗ ನಿದ್ದೆ ಬರ್ಸೋಕೆ ಹೆಂಡತಿ ಬೇಕು. ಜಗತ್ತಲ್ಲಿ ಎಲ್ಲರೂ ಸರಿಯಾಗೇ ಇರಲ್ಲ, ಸರಿ ಮಾಡೋದಕ್ಕೂ ಆಗಲ್ಲ. ನೀನು ಹೊಡೆದೆ ಅನ್ನೋ ಕೋಪದಲ್ಲಿ ಅವನ ಹೆಂಡತಿಗೆ ಏನಾದ್ರು ಮಾಡಿದ್ರೆ ನಾಳೆ ಬೆಳಗ್ಗೆ ಅವ್ರ ಮಗುನ ಯಾರು ನೋಡ್ಕೋತಾರೆ? ನೀನ್ ನೋಡ್ಕೋತೀಯಾ? ಆಯ್ತು, ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ನೀನು ಒಂದು ಕೆಲಸ ಮಾಡು, ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿನ ಮದುವೆ ಆಗು, ಆಗ್ಲಾದ್ರೂ ನಿನ್ನ ಆವೇಶ ಕಡಿಮೆ ಆಗ್ಬೋದು. ಅಮ್ಮ, 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 ಕಂದ, ಗೋಪಿ, ಅಮ್ಮ, ಅಮ್ಮ, ಇವಳು ಪ್ರಶಾಂತಿ ಅಂತ ನಾನು ಇಷ್ಟಪಟ್ಟಿದ್ದೀನಿ. ನಮಸ್ಕಾರ, ಆಶೀರ್ವಾದ ಮಾಡಮ್ಮ. ಕಲ್ಯಾಣ ವಸ್ತು. ಹೇಳಿ ಗೋಪಿ, ಪ್ರಶಾಂತಿ ತುಂಬಾ ಲಕ್ಷಣವಾಗಿದ್ದಾಳಪ್ಪ. ನಿನಗೆ ಹೇಳಿ ಮಾಡಿಸಿದ ಜೋಡಿ. ಬೇಗ ಮದ್ವೆ ಆಗ್ಬಿಡಿ. ಆ ದೇವ್ರು ನಿಮ್ಗೆ ಸಕಲ ಸುಖವನ್ನು ಕೊಡ್ಲಿ. ಬೇಡ ಬುದ್ಧಿ, ನೀವು ಕುಂಕುಮನ ಆ ಮಗಿನ ಹಣೆಗಿಡೋದಕ್ ಮುಂಚೆ ಒಂದೇ ಒಂದ್ಸಲ ಯೋಚನೆ ಮಾಡಿ ಬುದ್ಧಿ. ನೀವು ಕುಂಕುಮ ಇಟ್ರೆ ನನಗೇನೋ ತುಂಬಾ ಸಂತೋಷನೇ, ಆದ್ರೆ ನೀವು ಅದನ್ನೆಲ್ಲ ಮರ್ಸ್ಬಿಡ್ಬೇಕಾಗ್ತದೆ. ಅಂಗನೆಯು ಒಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದೊಳು ಗೆಲ್ಲುವುದು, ಈ ಮೂರು ಸಂಗಯ್ಯನೊಲುಮೆ ಸರ್ವಜ್ಞ. ಏನೋ ಏನ್ ಅನ್ಕೊಂಡಿದ್ಯಾ ನೀನು? ಏನ್ ಅನ್ಕೊಂಡಿದ್ಯಾ ಅಂತ? ಯಾಕತ್ತಿಗೆ ಏನಾಯ್ತು? ನಮ್ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಕ್ಬಿಟ್ಟಿಯಲ್ಲೋ. ನಮ್ ಗೋಪಿ ಬಂಗಾರ, ಚಿನ್ನ, ಸಿಂಗಾರ, ಅಪರಂಜಿ ಅಂತ ನಾನ್ ಊರ್ ತುಂಬಾ ಹೊಗಳ್ಕೊಂಡ್ ಬರೋದು, ನೀನ್ ನೋಡಿದ್ರೆ ನಾನ್ ತಲೆ ಎತ್ಕೊಂಡ್ ತಿರ್ಗಾಡ್ದೇ ಇರೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಅತ್ತಿಗೆ ಏನ್ ತಪ್ಪು ಮಾಡ್ದೆ ಅಂತ ಹೇಳತ್ತಿಗೆ. ಏನ್ ತಪ್ಪು ಮಾಡ್ದ್ಯಾ? ಏನ್ ಮಾಡ್ದೆ ಅಂತ ಬೇರೆ ಕೇಳ್ತಾ ಇದೀಯಾ? ಏಯ್, ದಿನ ಕ್ರೀಚ್ ಹತ್ರ ಏನೋ ಕೆಲ್ಸ ನಿನ್ಗೆ? ಜೊತೆಲಿ ಒಂದು ರೋಜಾ ಹೂವ ಬೇರೆ. ಅಲೋ ಗೋಪಿ, ಎಷ್ಟು ದಿನ ಆಯ್ತು? ಯಾವತ್ತಾದ್ರೂ ಒಂದೇ ಒಂದು ದಿನ ನಿಮ್ಮ ಅತ್ತಿಗೆ ಒಂದು ಮೊಳ ಹೂ ತಂದ್ಕೊಟ್ಟಿದ್ದೀನ ನೀನು? ಕೇಳ್ರಿ ಇನ್ನೊಂದ್ಸಲ. ಅತ್ತಿಗೆ, ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇನ್ಯಾರ ಬಗ್ಗೆ ಮಾತಾಡ್ತೀನಪ್ಪ? ಪಾಪ ಆ ಪ್ರಶಾಂತಿ ನಿನ್ನಿಂದಾಗಿ ಕ್ರೀಜ್ ಹೋಗಕ್ ಹೆದರ್ಕೋತಾ ಇದ್ದಾಳೆ. ನಿಮಗೆ ಹೇಗೆ ಗೊತ್ತಾಯ್ತು? ಅವಳೇ ಹೇಳಿದ್ಲು. ಅವಳದೇನಾ ಈ ಕಿತಾಪತಿ? ಜುಟ್ ಹಿಡ್ದೆಲ್ಕೊಂಡ್ ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ, ಆಗ ಮಾತಾಡಿ. ಅಷ್ಟೊಂದ್ ಧೈರ್ಯನಾ? ಯಾಕೆ? ನಾನು ಹೆದರ್ಕೊಳ್ಳಕ್ಕೆ ಅವಳೇನು ಮೈಸೂರು ಮಹಾರಾಜರ ಮೊಮ್ಮಗಳ? ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಕ್ರೀಚ್ಗಲ್ಲ, ಕಿಚನ್ಗೆ ಹೋಗು, ಕರ್ಕೊಂಡ್ ಬಾ. ಓಕೆ, ಕರ್ಕೊಂಡ್ ಬರ್ತೀನಿ. ಯಾರೇ ಅದು ನನ್ನ ಬಗ್ಗೆ ಚಾಡಿ ಹೇಳೋದು?
ಏನಕ್ಕಪ್ಪ? ನನಗ್ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಬಾಯಿ ಕಟ್ಟು. ಹಾ, ಪ್ರಶಾಂತಿ. ನಿಮ್ಮ ಈ ಮೊಂಡನಿಗೆ ನಮ್ಮ ಹುಡುಗಿಯನ್ನ ತಂದುಕೊಂಡು ಕನ್ಯಾಸರೆಯನ್ನು ಬಿಡಿಸಬೇಕೆಂದು ಶ್ರೀಮತಿ ಭಾನುಮತಿಯವರಲ್ಲಿ ವಿಜ್ಞಾಪಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಹುಡುಗಿಯನ್ನು ನನ್ನ ಬಂಗಾರದಂಥ ತಮ್ಮನಾದ ಗೋಪಿನಾಥನಿಗೆ ವಧುವಾಗಿ ತಂದುಕೊಂಡು ಮದುವೆ ಮಾಡಿಕೊಳ್ಳಲು ಮನಪೂರ್ವಕವಾಗಿ ಒಪ್ಪಿಕೊಂಡಿದ್ದೇನೆ. ತಥಾಸ್ತು. ನಾವು ಹೋಗಿ ಬರ್ತೀವಿ. ಆಶೀರ್ವಾದ ಮಾಡಿ ಅತ್ತಿಗೆ. ಆ ದೇವ್ರು ಆರೋಗ್ಯ, ಆಯುಸ್ಸು, ಐಶ್ವರ್ಯ ಸಕಲವನ್ನೂ ಕೊಟ್ಟು ಕಾಪಾಡ್ಲಿ. ಅಂದ್ಹಾಗೆ ಹೇಳೋದ್ ಮರ್ತಿದ್ದೆ, ಹಸಿಮಯ್ಯಿ ಹೋಗ್ತಾ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗಿ. ಪ್ರತ್ಯಕ್ಷ ದೇವರುಗಳೇ ಇಲ್ಲಿ ಆಶೀರ್ವಾದ ಮಾಡ್ತಾ ಇರೋವಾಗ ಆ ಕಲ್ಲು ದೇವರುಗಳಿಗೆ ಪೂಜೆ ಯಾಕತ್ತಿಗೆ? ಗೋಪಿ, ಮನುಷ್ಯ ಯಾವತ್ತೂ ದೇವರಾಗೋದಕ್ ಸಾಧ್ಯ ಇಲ್ಲ. ದೇವ್ರು ದೇವ್ರೇ. ಯಾವ ಜನ್ಮದ ಋಣಾನುಬಂಧನ ಗೊತ್ತಿಲ್ಲ ಪ್ರಶಾಂತಿ. ನನ್ನ ಅತ್ತಿಗೆಗೆ ನಾನು ಅಂದ್ರೆ ಪಂಚಪ್ರಾಣ. ಸದ್ಗೃಹಿಣಿಯರಿಗೆ ನನ್ನ ಅತ್ತಿಗೆ ಮಾದರಿ. ಶಿ ಇಸ್ ಅ ಗ್ರೇಟ್ ವುಮನ್. ಪ್ರಶಾಂತಿ, ನೀನ್ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಾ. ಯಾಕೆ ನೀವು ಬರಲ್ವಾ? ಇಲ್ಲ, ನೀನ್ ಹೋಗ್ಬಾ. ಏನ್ರಿ ಇದು, ದೇವಸ್ಥಾನದ ಬಾಗ್ಲಿಗೆ ಬಂದು ಒಳಗ್ ಬರೋಲ್ಲ ಅಂತ ಹೇಳ್ತಾ ಇದ್ದೀರಲ್ಲ? ನಾನು ಅವತ್ತೇ ಹೇಳಿದ್ದೀನಿ, ನನಗೆ ನನ್ನ ತಾಯಿಗಿಂತ ಮಿಗಿಲಾದವರಿಲ್ಲ ಅಂತ. ಪ್ಲೀಸ್ ನೀನ್ ಹೋಗ್ಬಾ. ಪ್ಲೀಸ್ ರೀ. ನಿನ್ನ ಆಸೆಗೆ ನಾ ಅಡ್ಡ ಬರಲ್ಲ, ನನ್ನ ತೀರ್ಮಾನಕ್ಕೆ ನೀನು ಅಡ್ಡ ಬರಬಾರ್ದು. ಸರಿ, ಹಾಗಾದ್ರೆ ನಾನು ಹೋಗಿ ಬರ್ತೀನಿ. ದೀರ್ಘ ಸುಮಂಗಲಿ ಭವ. ಎಷ್ಟು ಮುದ್ದಾದ ಜೋಡಿ, ಗಂಡನ ಬಗ್ಗೆ ಅದೆಷ್ಟು ಗೌರವ, ಅದೆಷ್ಟು ಭಕ್ತಿ. ಪದ್ಮಿನಿ, 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 ಏನಾಯ್ತು? ಏನಾಯ್ತು ಪದ್ಮಿನಿ? ಹೆಲ್ಪ್ ಪ್ಲೀಸ್. ಪದ್ಮಿನಿ, ಏನಾಯ್ತು? ಹೆಲ್ಪ್ ಪ್ಲೀಸ್. ಪದ್ಮಿನಿ, ಏನಾಯ್ತು? ಹೆಲ್ಪ್ ಮಿ ಸರ್. ಏನಾಯ್ತು ಸರ್? ಸರ್, ಒಂದ್ ನಿಮಿಷ ಸರ್, ನೀರ್ ತಗೊಂಡ್ಬರ್ತೀನಿ ಸರ್, ಪ್ಲೀಸ್ ಸರ್. ಬೇಗ ರಿಲ್ಯಾಕ್ಸ್. You're very smart. I like you. I like you. ಪದ್ಮಿನಿ, ಪದ್ಮಿನಿ, ಅಯ್ಯೋ ಅಮ್ಮ. ಏನಾಯ್ತಮ್ಮ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎದ್ದೇಳಮ್ಮ, ಮೆಲ್ಲಿಗೆ ಎದ್ದೇಳಮ್ಮ. ಥ್ಯಾಂಕ್ ಯು ಸರ್. ಮೆಲ್ಲಿಗೆ ಅಮ್ಮ. ಮೆಲ್ಲಿಗೆ ಮೆಲ್ಲಿಗೆ. ರೀ, ಯಾಕೆ, ಏನಾಯ್ತು? ಇಲ್ಲಿ ಯಾಕೆ ನಿಂತಿದ್ದೀರಾ? ಏನೂ ಇಲ್ಲ, ಬಾ ಹೋಗೋಣ.
ಏನ್ರಿ ಏನ್ರಿ? ಈ ಗೋಪಿ ಪ್ರಶಾಂತಿ ಹನಿಮೂನ್ಗೆ ಅಂತ ಹೋದವರು ಒಂದ್ ಸುದ್ದಿ ಸಮಾಚಾರ ಇಲ್ವಲ್ಲ, ನಮ್ಮನ್ ಮರ್ತೇ ಬಿಟ್ರ ಅಂತ. ಭಾನು, ಅವ್ರ ಹನಿಮೂನ್ ಹೋಗಿರೋದು ಅವ್ರನ್ನವ್ರೇ ಮರೆಯೋದಕ್ಕೆ ಕಣೆ. ನಾವೆಲ್ಲ ಹೇಗ್ ಜ್ಞಾಪಕಕ್ಕೆ ಬರೋದಕ್ ಸಾಧ್ಯ? ಯಾವ ಲೋಕದಲ್ಲಿದಾರೋ, ಏನು ಸ್ವರ್ಗ ಸುಖ ಕಾಣ್ತಾ ಇದಾರೋ ಏನು. ಆಗ್ಬೇಕಾಗಿತ್ತು. ಹೆಂಗಿರ್ತಿತ್ತು ಗೊತ್ತಾ? ಏಯ್ ಪ್ರಶಾಂತಿ, ನೀನ್ ಯಾಕೆ ಬರಕೋದೆ? ಯಾಕೆ ಬರ್ಬಾರ್ದಾಗಿತ್ತ? ಬರಬಾರದು ಅಂತ ಏನೂ ಇಲ್ಲ. ಈ ಬಿಸಿಲಲ್ಲಿ ನೀನ್ ಯಾಕೆ ಬಂದೆ? ನನ್ ಮಗುಗೆ ಆಯಾಸ ಆಗಲ್ವಾ? ಯಾಕೆ ನನ್ ಮಗು ಅಲ್ವಾ? ಅಲ್ಲ ಅಂತ ನಾ ಹೇಳಿದ್ನ. ಕೂತ್ಕೋ, ಮೆತ್ತಿಗೆ ಮೆತ್ತಿಗೆ. ಸರಿ ಸರಿ, ಕೈ ತೊಳ್ಕೊಂಡ್ ಬನ್ನಿ. 2 ಗಂಟೆ ಆಯ್ತು, ಊಟ ಮಾಡೋರಂತೆ. ಪ್ರಶಾಂತಿ, ಇವತ್ತು ನನಗೆ ತುಂಬಾ ಕೆಲಸ ಇದೆ. ಲಂಚ್ ಮಾಡಕ್ಕೂ ಟೈಮ್ ಇಲ್ಲ. ನೀನೇ ತಿನ್ನಿಸ್ತೀಯಾ? ಅಯ್ಯೋ, ಅದಕ್ಕೆಲ್ಲ ಪ್ಲೀಸ್ ಯಾಕೆ? ನಿಮ್ಗೆ ಊಟ ಮಾಡ್ಸೋದಂದ್ರೆ ನನಗೂ ತುಂಬಾ ಇಷ್ಟ. ಓಹೋ, ಗುಡ್ ಗುಡ್ ಗುಡ್. ಅದಕ್ಕೆ ಫೋನ್ ಮಾಡಿದ್ರು ರೀ. ಏನತ್ತೆ? ಅದೇ ಅದ್ ತಿನ್ಬೇಡ, ಇದ್ ತಿನ್ಬೇಡ, ಅದನ್ ತಿನ್ನು, ಇದನ್ ತಿನ್ನು ಅಂತ. ಅತ್ತಿಗೆಗೆ ನೀನಂದ್ರೆ ತುಂಬಾ ಇಷ್ಟ. ಯಾಕೆ ನಿಮಗಿಷ್ಟ ಇಲ್ವಾ? ನನಗೂ ಇಷ್ಟಾನೇ, ಬಟ್ ಅತ್ತಿಗೆಗೆ ನನಗಿಂತಲೂ ಇಷ್ಟ. ಏನ್ ಹಾಗೆ ನೋಡ್ತಿದ್ದೀರಾ? ಆ ಮಾಡಿ. ಸೂಪರ್. ಸಾರಿ, ತಂದೆ ಹಾಕ್ತಿದ್ರು, ಇನ್ನು ತುಂಟತನ ನೀವು ಬಿಟ್ಟಿಲ್ವಲ್ಲ. ಸಾರಿ ಸಾರಿ. ರಾಜು, ರಾಜು, ರಾಜು. ನಿನ್ನ ನೀನು ಏನು ಅಂತ ತಿಳ್ಕೊಂಡಿದೀಯಾ? ಸೆರಗು ಅಂದ್ರೆ ಏನೇ ತಿಳ್ಕೊಂಡಿದೀಯಾ? ಆ ಕಂಪನಿಯವರು ಈ ಕಂಪನಿಯವರು ಡಿಸೈನ್ ಆಗಿ ಕಲರ್ಫುಲ್ ಆಗಿ ಡಿಸ್ಪ್ಲೇ ಮಾಡಿದ್ದನ್ನ ಹೆಗಲ್ ಮೇಲೆ ಹಾಕೊಂಡು ಪೋಸ್ಟ್ ತೋರ್ಸಕ್ಕಿರೋದು ಅಂದ್ಕೊಂಡಿದ್ಯಾ? ಸೆರಗಿನ ಗೌರವ, ಸೆರಗಿನ ಮೌಲ್ಯ ಗೊತ್ತೇನೆ ನಿನಗೆ? ಸೆರಗಿನಲ್ಲಿ ತಾಯಿತನ ಇದೆ, ಸೆರಗಿನಲ್ಲಿ ಪಾತಿವ್ರತ್ಯದ ಪರಿಪೂರ್ಣತೆ ಇದೆ. ಅಂತ ಸೆರಗು ಜಾರಿ ಬಿದ್ದು ಹೋಗ್ತಾ ಇದ್ರು ಪ್ರಜ್ಞೆ ಇಲ್ಲದೆ ಸುಮ್ಮನೆ ಕೂತಿದ್ಯಲ್ಲ. ನೀನೊಬ್ಳು ಸದ್ಗೃಹಿಣಿ ಏನೇ? ನಿಜವಾಗ್ಲೂ ಸೆರಗ್ ಜಾರಿದ್ದನ್ನ ನಾನು ಗಮನಿಸ್ಲಿಲ್ಲ. ಈ ದೇಶದಲ್ಲಿ ಹುಟ್ಟಿದ ಪ್ರತಿ ಹೆಣ್ಣಿನ ಸೆರಗ್ನಲ್ಲಿ ಅನ್ನ ಕೊಡೋ ಅನ್ನಪೂರ್ಣೇಶ್ವರಿ ಇದ್ದಾಳೆ, ವಿದ್ಯೆ ಕೊಡೋ ಶಾರದಾದೇವಿ ಇದ್ದಾಳೆ, ಅಷ್ಟೈಶ್ವರ್ಯ ಕೊಡೋ ಮಹಾಲಕ್ಷ್ಮಿ ಇದ್ದಾಳೆ. ಅಂತ ಸೆರಗು ನಿನ್ ಮೈ ಮೇಲಿಂದ ಜಾರಿತ್ತು ನನ್ ಗಮನಕ್ಕೆ ಬರ್ಲಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಇದಕ್ಕೆ ನಾನು ಏನು ಅಂತ ಹೇಳಿ? ಸೆರಗುಗೋಸ್ಕರ ಈ ಭೂಮಿ ಮೇಲೆ ಯುದ್ಧ ಆಗೋಗಿದೆ ಕಣೆ, ಯುದ್ಧ ಆಗೋಗಿದೆ. ಸೆರಗು ಎಳೆದಿದ್ದಕ್ಕೆ ರಾವಣ ಶಾಪಗ್ರಸ್ತಾದ. ಸೆರಗು ಎಳೆದಿದ್ದಕ್ಕೆ ಕಣೆ ಮಹಾಭಾರತನೇ ನಡೆಯಿತು. ಅಷ್ಟೇ ಯಾಕೆ,
ತುಂಬಿದ ವಿಧಾನಸಭೆಯಲ್ಲಿ ಸೆರಗು ಎಳಿಸಿದ್ದಕ್ಕೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಪದವಿನೇ ಕಳ್ಕೊಂಡು ಇವತ್ತಿಗೂ ಅವನ ಮಕ್ಕಳು ಮರಿ ಎಲ್ಲ ಜೈಲ್ ಕಬ್ಬಿ ಎನ್ನಿಸ್ತಾ ಇದ್ದಾರೆ. ಇವತ್ತು ಹೇಳ್ತಾ ಇದ್ದೀನಿ ಕೇಳು, ನನ್ನ ಹೆಂಡತಿನ ನನ್ ಮಗನು ಕೆಟ್ಟ ದೃಷ್ಟಿಯಿಂದ ನೋಡ್ಬಾರ್ದು. ಹಾಗೆ ಹೆಂಡತಿ ಅನ್ನಿಸ್ಕೊಂಡವಳು ಬೇರೆ ಯಾವನ್ನು ನೋಡ್ಕೊಂಡು ತಾಳಿ ಕಟ್ಟಿಸ್ಕೊಂಡ ಹೆಣ್ಣು ತಾಯಿಗೆ ಸಮಾನ. ಆ ತಾಯಿ ಅನ್ನೋಳು ದಾರಿ ತಪ್ಪಿಟ್ರೆ ಅವಳು ಹೆತ್ತ ಮಕ್ಕಳು ಅನಾಥರಾಗ್ತಾರೆ, ಕಟ್ಕೊಂಡವನು ಹುಚ್ಚನಾಗ್ತಾನೆ, ಮೆಚ್ಕೊಂಡ್ರವರು ಫುಟ್ಪಾತ್ ಆಗ್ತಾರೆ. ತಪ್ಪೆ. ಸೆರಗು ಜಾರಿಸಿದ್ರು ಒಂದೇ, ಸೀರೆ ಬಿಚ್ಚಿದ್ರು ಒಂದೇ. ಮೈಂಡೆಡ್. ಪ್ರಶಾಂತಿ ಹೊಡೆದಿಯಂತೆ, ನಿಜಾನೇನಾ? ನಿನಗೆ ಯಾರು ಹೇಳಿದ್ದು? ಯಾರೋ ಹೇಳಿದ್ರು. ಹೊಡೆದಿದ್ ನಿಜಾನಾ? ಅದನ್ನೇ ಕೇಳಿದ್ದು, ಯಾರು ಹೇಳಿದ್ದು ಅಂತ. ಇನ್ಯಾರಯ್ಯ? ನಿನ್ನ ಅತ್ತಿಗೆ. ಅತ್ತಿಗೆಗೆ ಯಾರು ಹೇಳಿದ್ದು? ಯಾರಾದ್ರೂ ಆಗ್ಲಿ, ಹೊಡೆದಿದ್ದು ನಿಜಾನಾ? ಹೌದು, ನನ್ನ ಹೆಂಡತಿನ ನಾನು ಹೊಡೆದೆ. ಏನೀಗ? ಪ್ರಶಾಂತಿ ತುಂಬು ಗರ್ಭಿಣಿ ಕಣೋ. ಗರ್ಭಿಣಿ ಆದ್ರೇನು, ಗರ್ಭಪಾತ ಆದ್ರೇನು, ನೆಟ್ಟಿಗಿರಬೇಕಷ್ಟೇ. ಅಂದ್ರೆ ನನ್ನ ಹೆಂಡತಿನ ಯಾವ ಹಲ್ಕ ನನ್ನ ಮಗನು ನೋಡ್ಬಾರ್ದು, ಹಾಗೆ ನನ್ನ ಹೆಂಡತಿನ ಯಾವ ಬೋಳಿ ಮಗನೂ ನೋಡ್ಕೂಡ್ದು. ಅಂತವರನ್ನ ಕಂಡ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಬಿಡ್ಬೇಕು ಅನ್ಸುತ್ತೆ. ಏ ಬಾನು, ಏನು? ಏನಿಲ್ಲ ಬಿಡು. ಯಾವ್ದಕ್ಕಿದು ಪೀಠಕ್ಕೆ? ಏನಿಲ್ಲ, ಬಾಯಿಲೆ. ಒಬ್ಬ ಗಂಡ ಇದ್ದು ಕೂಡ ಬೇರೆ ಗಂಡಸರನ್ನ ಇಷ್ಟಪಡೋ ಹೆಂಗಸರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅಯ್ಯೋ ರಾಮ ರಾಮ ರಾಮ, ಒಬ್ಬ ಗೃಹಸ್ಥ ಆಗಿ ಹೆಂಡತಿನ ಕೇಳೋ ಮಾತೇನ್ರಿ ಇದು? ಅದು ನಿಮ್ ಬಾಯಲ್ಲಿ ಇಂಥ ವಿಷಯನಾ? ಅದು ಏನೋ ಮನ್ಸಿಗೆ ಬಂತು, ಅದಕ್ಕೆ ಕೇಳಿದೆ. ನನ್ ಪ್ರಕಾರ ಅಂಥವ್ರನ್ನ ನಡುಬೀದಿಲ್ ನಿಲ್ಸಿ ಗುಂಡು ಹೊಡೆದು ಸಾಯಿಸ್ಬೇಕು. ಕರೆಕ್ಟ್. ಅವನು ಇದೇ ಮಾತನ್ನ ಹೇಳ್ದ. ಯಾರು? ಹೀಗೆ ಒಬ್ಬ ಸ್ನೇಹಿತ ಅಂದ್ರೆ? ಬಾನು, ನಮ್ಮ ಗೋಪಿ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಯಾವ ವಿಷಯಕ್ರಿ? ಅದೇ ಈ ಕೊಲೆಗಳೆಲ್ಲ ನಡೀತಾ ಇದೆಯಲ್ಲ, ಆ ಹೆಂಗಸರೆಲ್ಲ ತಮ್ಮ ಗಂಡಂದ್ರಿಗೆ ಮೋಸ ಮಾಡಿದವ್ರೆ. ಸರಿ, ಅದು ಸಿಡಿಗಳನ್ನ ನೋಡಿದಾಗ ನಿಜ ಅನ್ಸುತ್ತೆ. ಅದಕ್ಕೆ ನಮ್ಮ ಗೋಪಿ ನೀನ್ ಈಗ ಹೇಳ್ತಿಯಲ್ಲ ಆ ಮಾತನ್ನೇ ಹೇಳ್ದ. ಸರಿ ಬಿಡು, ನನಗೆ ಆಫೀಸ್ ಹೊತ್ತಾಯ್ತು, ರೆಡಿ ಆಗ್ಬಿಡ್ತೀನಿ. ಎಲ್ಲಿಂದ ಎಲ್ಲಿಗ್ರಿ ಸಂಬಂಧ? ಅರೆ, ನಾನ್ ಸುಮ್ನೆ ತಮಾಷೆಗಂದೆ, ಅದನ್ನ ಯಾಕೆ ಸೀರಿಯಸ್ ಆಗಿ ತಗೋತಿದ್ಯಾ? ತಮಾಷೆ ಮಾತಾ? ನೀವು ಗೋಪಿ ಬಗ್ಗೆ ಇಂಥ ಮಾತಾಡೋದು ಸರಿಯಲ್ಲ. ನಮ್ಮ ಗೋಪಿ ಎಂಥ ಅದೃಷ್ಟವಂತ, ಎಂಥ ಅತ್ತಿಗೆನು ಪಡ್ಕೊಂಡಿದ್ದಾನೆ. ಇಂಥ ಪೂಸಿ ಮಾತಿಗೇನು ಕಡಿಮೆ ಇಲ್ಲ. ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿರುಪಾಯಿ. ಇಂಥ ಗಟ್ವಾಣಿ ಹೆಂಡತಿ ಮನೆಯೊಳಗಿದ್ದರೆ ನಾನು ಒಬ್ಬ ಬಡಪಾಯಿ. ನನ್ನ ಹೆಂಡತಿನ ಯಾವ ಹಲ್ಕ ನನ್ನ ಮಗನು ನೋಡ್ಬಾರ್ದು, ಹಾಗೆ ನನ್ನ ಹೆಂಡತಿನ ಯಾವ ಬೋಳಿ ಮಗನೂ ನೋಡ್ಕೂಡ್ದು. ಅಂತವರನ್ನ ಕಂಡ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಸಿಗಿದ್ ಬಿಡ್ಬೇಕು ಅನ್ಸುತ್ತೆ.
I'm sorry. It's okay. ನಾನ್ ಯಾರು ಅಂತ ಗೊತ್ತಾಯ್ತಾ? ಥ್ಯಾಂಕ್ಸ್ ಫಾರ್ ರಿಮೆಂಬರಿಂಗ್ ಮೀ. ಐ ಆಮ್ ಸೋ ಎಕ್ಸೈಟೆಡ್. ನಿಮ್ಮನ್ನ ಹುಡುಕಿ ಸಾಕಾಗೋಯ್ತು. ಎಲ್ಲೆಲ್ಲಿ ಅಂತ ಹುಡುಕ್ಲಿ. ಥ್ಯಾಂಕ್ ಗಾಡ್, ನನ್ ಕಣ್ಣೆದುರಿಗೆ ಪ್ರತ್ಯಕ್ಷ ಆಗ್ಬಿಟ್ರಿ. ಟುಡೇ ಐ ಆಮ್ ರಿಯಲಿ ಲಕ್ಕಿ. ಐ ಲೈಕ್ ಯು. ಐ ರಿಯಲಿ ಲೈಕ್ ಯು. ಬೇಲೂರು, ಹಳೆಬೀಡು, ಕೊನಾರ್ಕ್ ದೇವಸ್ಥಾನಗಳಲ್ಲಿರೋ ಮಿಥುನ ಶಿಲ್ಪ, ನಗ್ನ ಶಿಲ್ಪಗಳಿಗೆ ಜೀವ ಬಂದ್ರೆ ಆ ಶಿಲ್ಪಿಯ ಕಲ್ಪನೆ ಎಂಥದ್ದು ಅಂತ ಗೊತ್ತಾಗತ್ತಲ್ವಾ? ಆ ಶಿಲ್ಪಗಳಲ್ಲಿರೋ ಗಂಡು ಹೆಣ್ಣಿನ ಸಮಾಗಮದ ಪರಾಕಾಷ್ಠೆ ಯಾವ ಮಟ್ಟದಲ್ಲಿದೆ ಅನ್ನೋದು ಅದನ್ನ ಕೆತ್ತಿರೋ ಶಿಲ್ಪಿಗೆ ಮಾತ್ರ ಗೊತ್ತಿರುತ್ತೆ. ಈ ಶಿಲ್ಪಗಳ ಬಗ್ಗೆ ಥೀಸಿಸ್ ಬರಿಬೇಕು ಅಂತ ದೇಶ ಎಲ್ಲ ಸುತ್ತದೆ. ಆಳವಾಗಿ ಅಧ್ಯಯನ ಮಾಡಿದೆ. ಮಾಡ್ತಾ ನನ್ನ ಮನಸ್ಸಿನಲ್ಲಿ ಸುಪ್ತವಾಗಿದ್ದ ಕಾಮನೆಗಳು ಕರಿಬಿಸ್ತಾ ಹೋದ್ವು. ಮದುವೆ ಆದ್ಮೇಲೆ ನನ್ನ ಆಸೆಗಳೆಲ್ಲ ತೀರ್ಸ್ಕೋಬಹುದು ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಯಾಕೆಂದ್ರೆ ನನ್ ಗಂಡ ಒಬ್ಬ ರಸಿಕ. ಅವನ್ ಟೇಸ್ಟೇ ಬೇರೆ. ನನ್ನ ಕಲ್ಪನೆಗಳನ್ನ ಸಾಕಾರ ಮಾಡು ಅಂತ ನಾನೇ ನಾಚಿಕೆ ಬಿಟ್ಟು ಕೇಳ್ದೆ. ಅದಕ್ಕೆ ಕಂಡ ಕಲ್ಗಳಿಗೆಲ್ಲ ಕೈ ಮುಗಿಯೋ ನನ್ನ ಬುದ್ಧಿವಂತ ಗಂಡ ಏನ್ ಹೇಳ್ದ ಗೊತ್ತಾ? ಅಯ್ಯೋ ಪೆದ್ದಿ, ಶಿಲ್ಪಿಯ ಹುಚ್ಚು ಕಲ್ಪನೆಗಳನ್ನ ನೋಡಿ ಆನಂದಿಸ್ಬೇಕೇ ಹೊರತು ಕೃತಿಗಿಳಿಸ್ಬಾರ್ದು ಅಂದ. ಮಿಸ್ಟರ್ ಗೋಪಿ, ನಿಮ್ಮನ್ನ ನೋಡಿದ್ಮೇಲೆ ನನ್ನ ಆಸೆಗಳು ಮತ್ತೆ ಚಿಗುರ್ತಾ ಇವೆ. ನನ್ ಕನ್ಸುಗಳನ್ನ ನನ್ಸ್ ಮಾಡ್ತೀರಾ? ಹಲೋ, ಹಲೋ, ಪ್ರಶಾಂತಿ, ಜೋಗಯ್ಯ, ಪ್ರಶಾಂತಿ, ಜೋಗಯ್ಯ, ಪ್ರಶಾಂತಿ. ಸುಮಿ, ಕಳ್ಳಿ, ಒಂದು ಫೋನ್ ಗೀನ್ ಮಾಡದೆ ಬಂದ್ಬಿಟ್ಟು ಎಷ್ಟು ಮೋಸ ಮಾಡ್ಬಿಟ್ಟೆ. ನಾನ್ ಮೋಸ ಮಾಡೋದಿರ್ಲಿ,
ನೀನ್ ನಂಗೆ ಈ ತರ ಮೋಸ ಮಾಡ್ಬೋದಾ? ಹ್ಮ್ ಹ್ಮ್. ನಾನೇನು ಮೋಸ ಆಹಾ, ಡೋಂಟ್ ಆಕ್ಟ್ ಸ್ಮಾರ್ಟ್. ಕಳ್ಳ. ಸುಮಿತ್ರಾ, ಅಣ್ಣ ಎಕ್ಸಾಮ್ಸ್ ನೆಲ್ಲ ಹೇಗ್ ಮಾಡ್ದೆ? ಫಸ್ಟ್ ಕ್ಲಾಸ್ ಅಣ್ಣ. ಹೌದು, ಅವತ್ತು ಫೋನ್ ಮಾಡಿದಾಗ ಪಾರ್ಟಿಗೆ ಹೋಗಿದ್ದೆ ಅಂದ್ಯಲ್ಲ, ಯಾಕಮ್ಮ ಅಂತ ಲೇಟ್ ನೈಟ್ ಪಾರ್ಟಿಗೆಲ್ಲ ಹೋಗ್ತೀಯಾ? ಅವಳು ನನ್ ಕ್ಲೋಸ್ ಫ್ರೆಂಡ್ ಅಣ್ಣ, ಅದಕ್ಕೆ ಹೋಗಿದ್ದೆ. ಆಮೇಲೆ ಅಣ್ಣ ನಂಗೊಂದ್ ಹೆಲ್ಪ್ ಮಾಡ್ತೀಯಾ? ಓ ಎಸ್, ನಿನಗಲ್ದೆ ಇನ್ಯಾರ್ಗಮ್ಮ ಮಾಡ್ಲಿ? ನಾನ್ ಅಮ್ಮನ್ ನೋಡ್ಬೇಕು ಅನ್ನಿಸ್ತಿದೆ, ನಂಗೆ ಅಮ್ಮನ್ ತೋರಿಸ್ತೀಯಾ? ನಿಜ ಹೇಳೋಣ, ನಮ್ಮಮ್ಮ ಎಲ್ಲಿ? ನಾನ್ ಯಾಕಮ್ಮ ಸುಳ್ಳು ಹೇಳ್ತೀನಿ? ಸತ್ಯವಾಗ್ಲು ಅಮ್ಮ ಇಲ್ಲ. ಹಾಗಾದ್ರೆ ಈ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ಟೆ? ಇಲ್ಲಮ್ಮ, ನಿನ್ ಎಜುಕೇಶನ್ಗೆ ತೊಂದರೆ. ನೀ ಸುಳ್ಳು ಹೇಳ್ತಿದ್ಯಾ? ನೀನೊಬ್ಬ ಮೋಸ್ಕಾರ. ನಾನಮ್ಮ ನೋಡ್ಬೇಕು, ನಂಗಮ್ಮ ಬೇಕೇ ಬೇಕು. ನಮ್ಮಮ್ಮ ಸತ್ತಿಲ್ಲ. ಸುಮಿ, ನಮ್ಮಮ್ಮ ಮೇಲೆ ಆಣೆಮ್ಮ, ನನ್ನ ನಂಬು. ಸತ್ಯವಾಗ್ಲು ಅಮ್ಮ. ಅಣ್ಣ, ಕೊನೆ ಸಲ ಅಮ್ಮನ್ ಮುಖನಂತೂ ನೋಡಕ್ ಆಗ್ಲಿಲ್ಲ. ಅಟ್ಲೀಸ್ಟ್ ಅಮ್ಮನ್ ಸಮಾಧಿನಾದ್ರೂ ತೋರಿಸ್ತೀಯಾ? ಪ್ಲೀಸ್ ಪ್ಲೀಸ್ ಅಣ್ಣ. ಸುಮಿ, ನನ್ನನ್ ಬಿಟ್ಟು ಹೋಗ್ಬಿಟ್ಯಮ್ಮ. ನಿಂತ್ಕೊಳ್ರು. ಲೇ ಮಚ್ಚಿ, ಯಾರಲ್ಲ ಇವನು? ನಮ್ ಗುರು ಸಮಾಧಿಗೆ ಪೂಜೆ ಮಾಡ್ತಾವನಲ್ಲ. ನಾವಿಲ್ಲಿ ಗುರು ಹೆಸರಲ್ಲಿ ಗುಂಡು ತುಂಡು ಇಟ್ಕೊಂಡು ಪೂಜೆ ಮಾಡೋಣ ಅಂತ ಬಂದ್ರೆ ಇವನ್ ಯಾವನ ಹೂವಣ್ಣು ಇಟ್ಕೊಂಡು ಪೂಜೆ ಮಾಡ್ತಾವನೆ. ಗುರು, ಇವ್ನ ಯಾವನ ನಮ್ ಕಡೆಯವನಲ್ವಲ್ಲ ಗುರು? ಏಯ್ ತಗಡು, ಯಾರೋ ನೀನು? ಏ ಸಮಾಧಿ ಯಾರ್ದು ಗೊತ್ತಾ? ಯಾರಲ್ಲ ನೀನು? ವೈಟ್ ಅಂಡ್ ವೈಟ್ ಹಾಕೊಂಡ್ಬಿಟ್ರೆ ನಮ್ ಗುರು ಶಿಷ್ಯ ಆಗ್ಬಿಡ್ತೀಯ ನೀನು. ಇವನು ನಮ್ ಗುರು ಸಮಾಧಿ ಮುಟ್ಟದ. ಏನ ಗುರಾಯ್ತ್ಯಾ? ವಾಡಿದ್ರೆ ಮಕ ಪಚಡಿ ಆಗ್ಬೇಕು. ಯಾವ್ದೋ ಸಮಾಧಿ ತೋರಿಸಿ ನಮ್ಮ ಅಮ್ಮನ್ ಸಮಾಧಿ ಅಂತ ಯಾಕೆ ಸುಳ್ಳು ಹೇಳ್ದೆ? ನೀನ್ ಕುಡ್ದ ಎದೆ ಹಾಲನ್ನೇ ಕುಡ್ದ ಈ ತಂಗಿ ನಿನ್ ಪಾಲ್ಗೆ ಸತ್ತು ಅನ್ನೋ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಯಾ? ಯಾಕಣ್ಣ
ಹೀಗ್ ಜಾರ್ಕೋತಾ ಇದ್ಯಾ? ನನ್ ಪ್ರಶ್ನೆಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಹೇಳಣ್ಣ, ನನ್ ತಾಯಿಗೆ ಏನಾಗಿತ್ತು ಅಂತ ಹೇಳಣ್ಣ ಪ್ಲೀಸ್. ನಾನ್ ಇಷ್ಟೊಂದು ಬೇಡ್ಕೊತಾ ಇದ್ರು ಹೋಗಂತರ ಸುಮ್ನೆ ನಿಂತ್ಕೊಂಡಿದ್ಯಲ್ಲ, ನಿನ್ ನಾಲ್ಗೆ ಏನ್ ಸೇದೋಗಿದ್ಯಾ? ಸುಮಿತ್ರಾ, ಯಾಕೆ ಕಿರ್ಚ್ಕೋತ್ಯಾ? ನೀನ್ ಈ ತರ ಕಿರ್ಚ್ಕೊಂಡ್ಬಿಟ್ರೆ ನಾನ್ ಬಾಯಿ ಮುಚ್ಕೋತೀನಿ ಅಂತ ಅನ್ಕೊಂಡಿದ್ಯಾ? ಸಾಧ್ಯ ಇಲ್ಲ. ಹೇಳೋ, ನನ್ ತಾಯಿಗೆ ಏನ್ ಮಾಡ್ದೆ ಅಂತ ಹೇಳೋ. ಬೊಗಳೋ, ನನ್ ತಾಯಿ ಹೇಗ್ ಸತ್ತು ಅಂತ ಬೊಗಳೋ. ಹೇಳಲೇ, ಹೇಳೋ, ಬೊಗಳೋ ರಾಸ್ಕಲ್. ತಾಯಿ ಅಂತೆ, ತಾಯಿ. ನನ್ನ ತಾಯಿ ಎದೆ ಹಾಲು ಕುಡಿಯೋ ಯೋಗ್ಯತೆ ನನಗೆಲ್ಲ ಇದೆ. ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟುವಷ್ಟು ಪುಣ್ಯ ನನಗೆಲ್ಲ ಇದೆ. ಯಾರೇ ನಿನ್ ತಾಯಿ? ಯಾರು ನೀನು? ಯಾರು ಅಂತ ಗೊತ್ತೇನೆ ನಿನಗೆ? ಗೊತ್ತೇನೆ. ನನಗಾಗ 18 ವರ್ಷ, ದಿಕ್ಕು ಕಾಣದ ಜೀವನ. ಒಂದು ದಿನ ನನ್ನದೇ ಯೋಚನೆಯಲ್ಲಿ ಕೂತಿದ್ದೆ. ಬರಸಿಡಿಲು ಬಡಿದಂತೆ ಕಣ್ಣೆದುರು ಕಾಮುಕಿಯೊಬ್ಬಳು ಪ್ರತ್ಯಕ್ಷ ಆದಳು. ಮೈ ಮೇಲೆ ಗಂಡ ಕಟ್ಟಿದ್ದ ಪವಿತ್ರವಾದ ತಾಳಿ ಇದ್ರು ನನ್ನ ಕಡೆ ತುಂಟನಗೆ ಬೀರಿದಳು. ಆಹ್ವಾನಿಸಿದಳು. ತಡೆಯಲಾಗಲಿಲ್ಲ. ಕತ್ತಿ ಹರಿತವಾಗಿತ್ತು. ಆಮೇಲೆ ಗೊತ್ತಾಯಿತು ಆಕೆಗೆ 4 ವರ್ಷದ ಹೆಣ್ಣು ಮಗಳಿದಾಳೆ ಅಂತ. ಆದ್ರೆ ಕಾಲ ಮಿಂಚಿತ್ತು. ನಿನ್ ತಾಯಿ ಜೀವನದ ಕರಿ ನೆರಳು ನಿನ್ನ ಭವಿಷ್ಯಕ್ಕೆ ಅಡ್ಡ ಆಗ್ಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನನ್ನ ಅಮೆರಿಕಾದಲ್ಲಿ ಓದಿಸ್ತಾ ಇದ್ದೀನಿ, ಬೆಳೆಸ್ತಾ ಇದ್ದೀನಿ. ನಿಜ ನಿಜ ಸುಮಿತ್ರ. ಸುಮಿತ್ರ, ನಾನು ತಾಯಿನ ಕೊಂದಿದ್ದೆ. ಅದಕ್ಕೆ ಇವತ್ತು ನಿನ್ನ ಕೈ ಮುಗಿದು ಕ್ಷಮೆ ಯಾಚಿಸ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿಸು. ನೀವ್ ಹೇಳ್ತಿರೋದ್ ನಿಜ ಏನ್ರಿ? ನಾನು ಯಾಕೆ ಸುಳ್ಳು ಹೇಳಿ? ಅಯ್ಯೋ ದೇವ್ರೆ, ಏನ್ರಿ ನೀವ್ ಹೇಳ್ತಾ ಇರೋದು? ನಿನ್ನಾಣೆಗೂ ಸತ್ಯ, ನಮ್ಮ ಮಗು ಆಣೆಗೂ ಸತ್ಯ. ಅಯ್ಯೋ, ಈಗೇನ್ರಿ ಮಾಡೋದು? ಈ ವಿಷಯ ಇಷ್ಟಕ್ಕೆ ಮುಗ್ದು ಹೋಗಿದ್ರೆ ನಾನು ಅಷ್ಟು ತಲೆ ಕೆಡಿಸ್ಕೋತಾ ಇರ್ಲಿಲ್ಲ. ಆದ್ರೆ ಇದುವರೆಗೂ ನಡೆದಿರೋ ಸರಣಿ ಕೊಲೆಗಳನ್ನ ನೋಡಿದ್ರೆ ಇದ್ರ ಹಿಂದೆ ಗೋಪಿ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ನಿಮಗ್ ನಿಜವಾಗ್ಲೂ ತಲೆ ಕೆಟ್ಟಿದೇರಿ. ಎಲ್ಲಿಂದ ಎಲ್ಲಿಗ್ರಿ ಸಂಬಂಧ? ಆ ಹೆಂಗಸ್ರನ್ನ ನಮ್ ಗೋಪಿ ಯಾಕ್ರಿ ಕೊಲೆ ಮಾಡಕ್ ಹೋಗ್ತಾನೆ? ಇಷ್ಟಕ್ಕೂ ಹೆಂಗಸ್ರನ್ ಕಂಡ್ರೆ ನಮ್ ಗೋಪಿಗೆ ಎಷ್ಟು ಗೌರವ ಗೊತ್ತಾ? ಗೊತ್ತು ಗೊತ್ತು ಕಣೆ. ಆದ್ರೆ ಅವನು ಮಾತಾಡೋ ರೀತಿ, ಅವನ ನಡವಳಿಕೆ ನೋಡಿದ್ರೆ ಗಂಡಂದ್ರಿಗೆ ಮೋಸ ಮಾಡೋ ಹೆಂಗಸರನ್ನ ಕಂಡ್ರೆ ಅವನಿಗಾಗಲ್ಲ. ಹೆಂಗಸರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋ ಗಂಡಸರನ್ನ ಕಂಡ್ರೆ ಕೆಂಡಾಕಾರ್ತಾನವನು. ಇದನ್ನೆಲ್ಲ ಅವನೇ ಬಾಯಿ ಬಿಟ್ಟು ಹೇಳಿದಾನಲ್ಲೇ. ನಾಗರ ಹಾವು ನಿನ್ ತಮ್ಮ, 2 ತಲೆ ನಾಗರ ಹಾವು, ಚೀಫ್, ಫೊರೆನ್ಸಿಕ್ ಚೀಫ್. ಬುದ್ಧಿವಂತ ಕಣೆ, ಬುದ್ಧಿವಂತ ಕಣೆ. ಒಳ್ಳೆ ಸೀಟನ್ನೇ ಆಯ್ಕೆ ಮಾಡ್ಕೊಂಡಿದ್ದಾನೆ. ಬೇಲಿನ ಎದ್ದು ಹೊಲ ಮೇಯ್ದಂಗೆ ರಿಪೋರ್ಟ್ಗಳನ್ನೆಲ್ಲ ತಿರುಚಿಕೊಟ್ಟು ನಮ್ಮ ಡಿಪಾರ್ಟ್ಮೆಂಟ್ ಫೂಲ್ ಮಾಡಿದಾನೆ. ಚಾಣಕ್ಯ, ಚಾಣಕ್ಯ ಕಣೆ ನಿನ್ನ ತಮ್ಮ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನಮ್ ಗೋಪಿ ಈ ಕೊಲೆಗಳನ್ನೆಲ್ಲ ಮಾಡಿದಾನೆ ಅಂದ್ರೆ ನನ್ಗಂತೂ ನಂಬೋಕೆ ಆಗ್ತಿಲ್ಲ. ನನಗೆ ನಂಬೋದಕ್ಕೆ ಸಾಧ್ಯ ಆಗಿಲ್ಲ, ಇನ್ನು ನಿನಗೆ ಹೇಗ್ ಸಾಧ್ಯ? ತಾಯಿನ ಕೊಲೆ ಮಾಡಿ ಮಗಳನ್ನ ಅಮೆರಿಕಾದಲ್ಲಿಟ್ಟು ಓದಿಸಿದ ಮಾತ್ರಕ್ಕೆ ತಾನು ಕೊಲೆಗಾರ ಅನ್ನೋ ಪಟ್ಟ ತಪ್ಪುತ್ತೆ ಅಂದ್ಕೊಂಡ್ಬಿಟ್ಟಿದ್ದಾನ ಅವನು. ನೀವು ಗೋಪಿನ ತಪ್ಪಾಗಿ ತಿಳ್ಕೊಂಡು
ಸುಮ್ಮನೆ ಅವನ ಮೇಲೆ ಅನುಮಾನ ಪಡ್ತಿದ್ದೀರಾ? ಅವನಂತವನಲ್ಲ. ಇನ್ನೂ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ಲಿಲ್ವಾ? ಹೇಗ್ರಿ ನಂಬಿಕೆ ಬರೋದಕ್ ಸಾಧ್ಯ? ತಾಳಿ ಕಟ್ಟಿದ ಗಂಡನಿಗಿಂತಲೂ ತಮ್ಮ ಅಲ್ದಿದ್ರು ನೀನು ತಮ್ಮ ಅಂದ್ಕೊಂಡ್ರವನ ಬಗ್ಗೆ ಹೆಚ್ಚು ನಂಬಿಕೆನಾ ನಿನಗೆ? ಏನು ಅಂತ ಮಾತಾಡ್ತಿದ್ದೀರಾ ನೀವು? ಮುಚ್ಚು ಬಾಯ್. ಇನ್ನೊಂದು ಸಲ ಅವನ ಪರ ವಹಿಸ್ಕೊಂಡು ಮಾತಾಡಿದ್ರೆ ಹುಷಾರ್. ಆತರ ಪಡ್ಬೇಡಿ. ನಮ್ ಗೋಪಿ ಕೊಲೆಗಾರ ಅಲ್ಲ. ಹಾಗಾದ್ರೆ ನಾನು ಫೂಲ? ನನ್ನ ಫೂಲ್ ಅನ್ಕೊಂಡಿದ್ದೇನೆ ನೀನು? ಇಲ್ಲ ರೀ, ಮಿಸ್ಟೇಕ್ ಮಾಡ್ಕೊಂಡಿರೋದು ನಾನಲ್ಲ, ನೀನು ಇಡಿಯಟ್. ಸುಮಿ, ನೀನು ನನ್ನನ್ನು ಬಿಟ್ಟು ಹೋಗ್ಬಿಡ್ತೀಯಮ್ಮ? ನನ್ನ ತಡಿಬೇಡ ಅಣ್ಣ. ನೀ ನನ್ನ ತಾಯಿನ ಕೊಂದ ಕೊಲೆಗಾರ ಅಂತ ನೆನೆಸ್ಕೊಂಡ್ರೆ ನಂಗೆ ಇಲ್ಲಿರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ತಪ್ಪು ನಿಂದಲ್ಲ ಅಣ್ಣ. ಕತ್ತಲಿಂದ ಬೆಳಕಿನ ದಾರಿ ತೋರಿಸಿದ ದಾರಿ ದೀಪ ನೀನು. ಆವೇಶದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಸಾರಿ ಅಣ್ಣ. ಸುಮಿ, ಅದಲ್ಲಮ್ಮ, ನನ್ ಮಾತ್ ಕೇಳು. ಏನು ಯೋಚನೆ ಮಾಡ್ಬೇಡ ಅಣ್ಣ. ಯಾವ್ದೇ ಕಾರಣಕ್ಕೂ ನೀನೇ ನನ್ನ ತಾಯಿನ ಕೊಂದಿದ್ಯಾ ಅಂತ ಪೊಲೀಸವ್ರಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ಹೇಳಲ್ಲ. ಯಾಕೆಂದ್ರೆ ನನ್ನ ತಾಯಿ ಕೇವಲ 4 ವರ್ಷ ನನ್ನ ಸಾಕಿ ಬೆಳೆಸಿದಾಳೆ. ಆದ್ರೆ ನೀನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಮೆರಿಕಾದಲ್ಲಿಟ್ಟು 14 ವರ್ಷ ನನ್ನ ಸಾಕಿ ಬೆಳೆಸಿದ್ಯಾ. ಆ ಋಣ ನನ್ ಮೇಲಿದ್ಯಣ್ಣ. ನಿನ್ನ ಆಶೀರ್ವಾದ ಸದಾ ನನ್ ಮೇಲಿರ್ಲಿ. ನಾನ್ ಬರ್ತೀನಣ್ಣ. ಏನ್ ಮಾಡ್ತಿದ್ದಾರೆ ನಿಮ್ ಸಬಾರ್ಡಿನೇಟ್ ಸ್ಟಾಫ್? ಏನ್ ಕೆಲಸ ಮಾಡ್ತಿದಾರ? ಮಲಕ್ಕೊಂಡು ನಿದ್ದೆ ಮಾಡ್ತಿದ್ದಾರೆ. ಸರ್ಕಾರ ಸಂಬಳ ತಗೊಳ್ಳೋದಿಲ್ಲ. ಕೆಲಸ ಮಾಡಕ್ಕೆ ಏನಾಗಿದೆ ರೋಗ ಅವರಿಗೆ? ನಿಮಗಾಗದೆ ಇದ್ರೆ ಯೂನಿಫಾರ್ಮ್ ಬಿಚ್ಚಿ ಮನೆಗೆ ಹೋಗಿ. ಐ ಡೋಂಟ್ ವಾಂಟ್ ಯುವರ್ ಎಕ್ಸ್ಪ್ಲನೇಷನ್. ಇಷ್ಟು ಕೊಲೆಗಳಾಗಿವೆ. ಆ ಕೊಲೆಗಾರನ ಬಗ್ಗೆ ಒಂದು ಸುಳಿವು ಸಿಗ್ಲಿಲ್ಲ ಅಂದ್ರೆ ನೀವೇನ್ ಕೆಲಸ ಮಾಡ್ತಿದ್ದೀರಾ ಅಥವಾ ಇನ್ನೇನಾರ ಮಾಡ್ತಾ ಇದ್ದೀರಾ? ನೋ, ದಿಸ್ ಇಸ್ ಅನ್ಟಾಲರಬಲ್. ವಾಟ್ ಹ್ಯಾಪನ್ ಟು ದಟ್ ಫೋರೆನ್ಸಿಕ್ ರಿಪೋರ್ಟ್? ವಾಟ್ ಇಸ್ ದೇರ್ ಒಪಿನಿಯನ್? ಕಮ್ ಆನ್, ಐ ಸೇ, ಟೆಲ್ ಮೀ. ಏನು ಬರ್ದಿದ್ದಾನೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾರ್ರಿ ನೀವು? ರೈಟ್ ಏನ್ರಿ ನೀವು? ಏನಕ್ಕೆ ಬರ್ತೀರಾ ನೀವೆಲ್ಲ? ಶೇವ್ ಮಾಡ್ಕೊಂಡು ಬರೋದಕ್ಕಾಗಲ್ಲ? ಹೋಪ್ಲೆಸ್ ಫೆಲೋ. ಎಲ್ಲಾದ್ರೂ ಏನಾದ್ರು ಅರ್ಥ ಆಗುತ್ತೆ ನೋಡಿ ಹೇಳ್ರಿ. ಎಲ್ರಿ ಇದು ನೋಡ್ರಿ, ಇದು ಈ ಕೊನೆಯಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗುತ್ತೆ ನೋಡಿ ಹೇಳ್ರಿ. ಹತ್ರ ಕೆಟ್ಕೊಂಡು ನೋಡ್ರಿ. ಸರ್, ನನಗೂ ಅರ್ಥ ಆಗ್ತಾ ಇಲ್ಲ. ನಿಮಗೂ ಅರ್ಥ ಆಗ್ತಾ ಇಲ್ಲ, ನಿಮಗೂ ಅರ್ಥ ಆಗ್ತಿಲ್ಲ, ನನಗೂ ಅರ್ಥ ಆಗ್ತಾ ಇಲ್ಲ, ಯಾವನಿಗೂ ಅರ್ಥ ಆಗ್ತಾ ಇಲ್ಲ. ಡಾಕ್ಟರ್ ಮೋಹನ್, ಎಸ್ ಸರ್. add 5 ml sodium hydroxide and see the titration. ಓಕೆ ಸರ್. ಮಿಸ್ಟರ್ ಗೋಪಿ, ಹಾಯ್. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಏನಿವತ್ತು ACP ಸಾಹೇಬ್ರು ತುಂಬಾ ಗೌರವ ಕೊಡ್ತಾ ಇದ್ದೀರಾ? ಕೆಲಸದ ವಿಚಾರದಲ್ಲಿ ಹಾಗೆ ಇರಬೇಕು ಅನ್ನಿಸ್ತಿದೆ ನನಗೆ. ಗುಡ್ 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 ಗುಡ್. ಏನ್ ಸಮಾಚಾರ? ಏನೂ ಇಲ್ಲ, ತಾವು ಬರ್ದಿರೋದು ಅರ್ಥ ಆಗ್ಲಿಲ್ಲ. ದಯವಿಟ್ಟು ಎಲ್ರಿಗೂ ಅರ್ಥ ಆಗೋಗ್ ಬರೀರಿ ಅಂತ ಹೇಳೋದಕ್ಕೆ ಬಂದೆ. ವಾಟ್ ಯು ಮೀನ್? ಇದು ಇದು ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದೀನಿ. ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ಗೆ ಫೋರೆನ್ಸಿಕ್ ರಿಪೋರ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ನನಗೆ ನಗು ಬರ್ತಾ ಇದೆ. ಡೋಂಟ್ ಜಡ್ಜ್ ಮೈ ಅಬಿಲಿಟಿ. ದೊಡ್ಡ ದೊಡ್ಡ ಟರ್ಮಿನಾಲಜಿಗಳನ್ನ ಹಾಕಿ ಸೆಂಟೆನ್ಸಸ್ ನ ಕಾಂಪ್ಲೆಕ್ಸ್ ಮಾಡದೆ ಸಿಂಪಲ್ ಆಗಿ ಬರೀರಿ ಅಂದೆ. A for apple, B for bat, C for cat, D for dog, E for elephant. Shut up! You have to obey my instructions. ನಿಮ್ ಇನ್ಸ್ಟ್ರಕ್ಷನ್ಸ್ ಒಬೇ ಮಾಡೋಕೆ ನಾನೇನು ಖಾಕಿ ಹಾಕೊಂಡಿರೋ ನಿಮ್ ಕಾನ್ಸ್ಟೇಬಲ್ ಅಲ್ಲ. ಐ ಆಮ್ ಡಾಕ್ಟರ್ ಗೋಪಿನಾಥ್, ಡೈರೆಕ್ಟರ್, ಡಿಪಾರ್ಟ್ಮೆಂಟ್ ಆಫ್ ಫೋರೆನ್ಸಿಕ್ ಸೈನ್ಸ್. ನಿಮ್ಮ ಹತ್ರ ಹೇಳಿಸ್ಕೊಂಡು ನಾನ್ ಕೆಲಸ ಮಾಡ್ಬೇಕಾಗಿಲ್ಲ. ಅಂದ್ರೆ ನೀನು ಕೊಡೋ ರಿಪೋರ್ಟ್ಸ್ ನ ಪ್ರಶ್ನೆ ಮಾಡೋ ಹಾಗಿಲ್ಲ ಅಲ್ಲ? ಮಿಸ್ಟರ್ ಗಣಪತಿ, ನನ್ನನ್ನ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಕೆಪಾಸಿಟಿ ಇರಬೇಕು. Don't underestimate my capacity. You have to give me a simple, proper report. Got it? This is my report. You got it? Now you can go. Damn it! ಎಲ್ಲಿಗೆ ಹೋಗ್ತಿದ್ದೀರಾ? ನನ್ನ ಕೆಲಸಕ್ಕೆ ಅಡ್ಡ ಬರಬೇಡ. ನಿಮ್ಮನ್ ಕೈ ಮುಗಿದು ಬೇಡ್ಕೋತೀನಿ, ನನ್ ಮಾತು ಕೇಳಿ.
ನಾಳೆ ಗೋಕುಲಾಷ್ಟಮಿ ಹಬ್ಬ. ಹಬ್ಬದ ದಿವಸ ಮನೆ ನಮ್ಮಪ್ಪ ಮಾಡಬೇಡಿ. ಅಂದ್ರೆ ಹೆಂಡತಿ ಮಾತು ಕೇಳಿಕೊಂಡು ಒಬ್ಬ ಕೊಲೆಗಾರನ ಅರೆಸ್ಟ್ ಮಾಡಬೇಡ ಅಂತ ಹೇಳ್ತೀಯಾ? ನಾನು ಹಾಗೆ ಹೇಳ್ತಾ ಇಲ್ಲ. ಪ್ರಶಾಂತಿ ತುಂಬಿದ ಬಸ್ರಿ, ಅವಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನೋಡೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನವ್ರು ಹೀಗೆಲ್ಲ ಯೋಚನೆ ಮಾಡಿದ್ರೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ಕೊಲೆಗಾರ ಹುಟ್ಕೋತಾನೆ. ಇಷ್ಟಕ್ಕೂ ಅವನೇ ಕೊಲೆಗಾರ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನ್ರಿ ಸಾಕ್ಷಿ ಇದೆ? ಅವನು ಪರ ವಕಾಲತ್ತು ವಹಿಸ್ಕೊಂಡು ಕೋರ್ಟ್ ಬಾ, ಅಲ್ಲಿ ಕೊಡ್ತೀನಿ ಸಾಕ್ಷಿನ. ನನ್ ಮಾತು ಕೇಳಿ, ಆತರ ಪಡ್ಬೇಡಿ. ನಮ್ ಗೋಪಿ ಕೊಲೆಗಾರ ಅಲ್ಲ ಅಂತ ನಾನ್ ನಿರೂಪಿಸ್ತೀನಿ. ನನಗೂ ಒಂದೇ ಒಂದು ಅವಕಾಶ ಕೊಡಿ. ಗೋಪಿ ಕೊಲೆಗಾರ ಅಲ್ಲ ಅಂತ ಪ್ರೂವ್ ಮಾಡೋದು ನಿನ್ನ ಪಾಲಿಗೆ ಅಗ್ನಿ ಪರೀಕ್ಷೆ ಆಗುತ್ತೆ ಭಾನು. ಪರವಾಗಿಲ್ಲ ರೀ, ಎಂತ ಪರೀಕ್ಷೆ ಆದ್ರೂ ಪರವಾಗಿಲ್ಲ, ನಾನು ಎದುರಿಸ್ತೀನಿ. ಇದರಲ್ಲೇನಾದ್ರೂ ನೀನು ಸೋತ್ರೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ನನ್ ತಮ್ಮ ಕೊಲೆಗಾರ ಅಲ್ಲ ಅಂತ ನಿರೂಪಿಸೋದಕ್ಕೆ ನಾನು ಎಂಥ ತ್ಯಾಗಕ್ಕೆ ಬೇಕಾದ್ರೂ ಸಿದ್ಧವಾಗಿದ್ದೀನಿ. ಹಾಗಾದ್ರೆ ನಾನು ಏನು ಹೇಳಿದ್ರು ಮಾಡ್ತೀಯಾ? ನೀವೇನೇ ಹೇಳಿದ್ರು ಖಂಡಿತವಾಗ್ಲೂ ಮಾಡ್ತೀನಿ. ಹಲೋ ಗೋಪಿ, ನಾನ್ ಕಣೋ ನಿಮ್ಮಣ್ಣ. ಏನ್ ಮಾಡ್ಲೋ ಗೋಪಿ, ಆ ಕಮಿಷನರು ನನ್ನ ಮೇಲೆ ಕಿರ್ಚಿ ಕೂಗಾಡ್ಬಿಟ್ಟ. ಅದಕ್ಕೆ ಆ ಟೆನ್ಷನ್ ಅಲ್ಲಿ ನಾನು ನಿನ್ನ ಮೇಲೆ ಕೂಗಾಡ್ಬಿಟ್ಟೆ. ಐ ಆಮ್ ಸೋ ಸಾರಿ ಕಣೋ, ಪ್ಲೀಸ್. ಏನು ಹೀಗೆ ಕೇಳ್ತಾ ಇದೀಯಾ? ನಿನಗ್ ಗೊತ್ತಿಲ್ವಾ ನಾಳೆ ಗೋಕುಲಾಷ್ಟಮಿ? ಆದ್ರೆ ಗೀದ್ರೆ ಎಲ್ಲ ಏನೂ ಬೇಕಾಗಿಲ್ಲ. ನೀನು ಬರ್ಲಿಲ್ಲ ಅಂತಂದ್ರೆ ನಿಮ್ ಮತ್ತಿಗೆ ನನಗ್ ಬೆಂಡೆತ್ತು ಬಿಡ್ತಾಳೆ. ಜೋಗಯ್ಯ, 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 ಅವ ಬನ್ನಿಲಿ. ನಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಮನೆ ಕಡೆ ಜೋಪಾನ. ಯಾವ ದೇವಸ್ಥಾನವ? ಅಯ್ಯೋ ಜೋಗಯ್ಯ, ಮರ್ತ್ ಬಿಟ್ರಾ? ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಅಯ್ಯೋ ಹೌದಲ್ವಾ, ಈ ಕೆಲಸದ ಗಲಾಟೆಯಲ್ಲಿ ನಾನು ಮರ್ತೇ ಬಿಟ್ಟಿದ್ದೆ. ಸರಿ ಸರಿ, ಸಾಹೇಬ್ರು ಬಂದ್ರೆ ಹೇಳ್ಬಿಡಿ. ಹುಟ್ಟಿ ಅಣ್ಣ, ಅತ್ತಿಗೆ, ಎಲ್ಲಿ ಹೋದೆಯೋ ಚೋರ ಕೃಷ್ಣನೇ, ಹಾದಿ ಬೀದಿಲಿ ಸೆರಗ ಎಳೆವನೆ. ಎಲ್ಲಿ ಹೋದೆಯೋ ಚೋರ ಕೃಷ್ಣನೇ, ಹಾದಿ ಬೀದಿಲಿ ಸೆರಗ ಎಳೆವನೆ. ಎಲ್ಲಿ ಹೋದೆಯೋ? ಅತ್ತಿಗೆ, ಬಿಹೇವ್ ಯೋರ್ ಸೆಲ್ಫ್. ಓ ಬಾನು ಬಾನು ಬಾನು, ಇನ್ನೊಂದು ಸ್ವಲ್ಪ ಟೆಂಪ್ಟ್ ಮಾಡೋದಕ್ಕಿಲ್ವೇನೆ? ಅವನು ಬಂಡವಾಳ ಗೊತ್ತಾಗ್ಬಿಡೋದು. ಜೋಗಯ್ಯ, ಅರ್ಥ ಆಗ್ತಾ ಇಲ್ಲ. ಹೆಣ್ಣಿನ ಮರ್ಮಾನೆ ಅರ್ಥ ಆಗ್ತಾ ಇಲ್ಲ. ನಿಮ್ ದಮ್ಮಯ್ಯ ಅಂತೀನಿ. ನಿಮ್ ಬುದ್ಧಿನ ಸಿಟ್ಟಿನ ಕೈ ಕೊಡ್ಬೇಡಿ. ಸ್ವಲ್ಪ ಸ್ವಲ್ಪ ತಾಳ್ಮೆ ತಗೊಳ್ಳಿ ಬುದ್ಧಿನ. ಭೂತ ಈ ತರ ಗರ್ಭದೊಳಗೆ ಎಲ್ಲಿವರೆಗೆ ಅಂತ ಜ್ವಾಲಾಮುಖಿ ನದುಮ್ಕೊಂಡಿರ್ತಾಳೆ, ಎಷ್ಟು ಅಂತ ಸಹಿಸ್ಕೋತಾಳೆ. ಈ ಜನ ನೆಮ್ಮದಿಯಾಗಿರೋಕ್ ಬಿಡಲ್ಲ ಜೋಗಯ್ಯ, ನೆಮ್ಮದಿಯಾಗಿರೋಕ್ ಬಿಡಲ್ಲ. ಸಂಬಂಧಗಳು ಅಪವಿತ್ರವಾಗುತ್ತವೆ, ಸಂತೋಷ ನಾಶ ಆಗುತ್ತೆ, ನೆಮ್ಮದಿ ಚಿಂದಿ ಆಗುತ್ತೆ ಅಂತ ಈ ಬೇವರ್ಸಿಗಳಿಗೆ ಯಾಕೆ ಅರ್ಥ ಆಗಲ್ಲ ಜೋಗಯ್ಯ? ಅಲ್ಲ ಜೋಗಯ್ಯ, ನಿನ್ನ ಎದೆ ಒಳಗೆ ಸಿಡಿಮದ್ದನ್ನು ತುಂಬಿಕೊಂಡು
ಇನ್ನೊಬ್ಬರನ್ನ ಸಿಡಿಬೇಡ ಅಂತ ಇದೆಯಲ್ಲ. ಆ? ನಂದು ಬಿಡಿ ಬುದ್ಧಿ, ಇದು ಬಿದ್ದೋಗ ಮರ. ಬದುಕಿ ಬಾಳ್ಬೇಕಾದವರು ನೀವು ಬಂಗಾರದಂತ ಮರದಿ ಕೈ ಹಿಡ್ದಿದ್ದೀರಿ ಅಲ್ಲ ಬುದ್ಧಿ. ನೀವೇ ಹಠ ಹಿಡ್ದು ಆ ಹುಡುಗಿನೇ ಮದುವೆ ಆಗೋದು ಅಂತ ಆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಿದ್ರಿ. ಅಂತದ್ರಲ್ಲಿ ನೀವು ಆ ಹುಡುಗಿನ ಮರ್ತು ಬಿಟ್ರ? ಇದು ಸರಿನಾ ಬುದ್ಧಿ? ಆ ಹೆಣ್ಣು ಮಗಿನ ಹೊಟ್ಟೆನಲ್ಲಿ ನಿಮ್ ಕೂಸು ಬೆಳೀತಾ ಇದೆ ಬುದ್ಧಿ. ನನಗೋಸ್ಕರ ಒಂದೇ ಒಂದ್ಸಲ ಆ ಮಗಿನ ಜ್ಞಾಪಿಸ್ಕೊಳ್ಳಿ ಬುದ್ಧಿ. ಜೋಗಯ್ಯ, ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಹೆಂಡತಿ, ಮಕ್ಕಳು, ನೆಂಟರು, ಇಷ್ಟರು ಎಲ್ಲರೂ ನಾಶ ಆಗ್ತಾರೆ ಅಂತ ಆ ದುರ್ಯೋಧನಿಗೆ ಗೊತ್ತಿತ್ತು. ಆದ್ರೂ ಯುದ್ಧ ಮಾಡ್ದ. ಯಾಕೆ ಗೊತ್ತಾ? ಛಲ. 21 ಸಲ ಭೂ ಪ್ರದಕ್ಷಿಣೆ ಮಾಡಿ ಪರಶುರಾಮ ಕ್ಷತ್ರಿಯರನ್ನ ಸದೇ ಬರ್ದ. ಯಾಕೆ ಗೊತ್ತಾ? ಛಲ. ನಾನು ಅಷ್ಟೇ. ಇನ್ನೊಬ್ಬರ ಸಂಸಾರನ ಹಾಳು ಮಾಡೋರು ಹೆಂಗಸೇ ಆಗಿರ್ಲಿ, ಗಂಡಸೇ ಆಗಿರ್ಲಿ, ಅವರನ್ನ ಬೇಟೆಯಾಡೋದೇ ನನ್ನ ಗುರಿ, ನನ್ನ ಛಲ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಧರ್ಮ ಏನು ಅಂತ ನನಗೂ ಗೊತ್ತಿದೆ, ಆದ್ರೆ ಅದನ್ನ ಪಾಲಿಸಲೇಬೇಕು ಅಂತಿಲ್ಲ. ಅಧರ್ಮದ ಫಲಿತಾಂಶನೂ ಗೊತ್ತಿದೆ, ಹಾಗಂತ ನನ್ನ ಬೇಟೆ ನಿಲ್ಲಲ್ಲ. ಜೋಗಯ್ಯ, ನನಗೆ ಹುಟ್ಟೋ ಮಗನು ಮೊಂಡನಾಗಿ ಬದುಕಬೇಕು ಅಂತ ಬಯಸ್ತೀನಿ ಹೊರತು ಹೆಣ್ಣನಾಗಿ ಬದುಕಬಾರದು, ಬದುಕೂಡ್ದು. ಅಂಜುವವನಲ್ಲ, ಅಳುಕುವವನಲ್ಲ ಈ ಮೊಂಡ. ಕೆಣಕುವವರನ್ನು ಸುಮ್ಮನೆ ಬಿಡುವವನಲ್ಲ ಈ ಮೊಂಡ. ಪಟ್ಟು ಹಿಡಿದರೆ ಮಟ್ಟ ಹಾಕುವವರೆಗೂ ನಿದ್ರಿಸುವವನಲ್ಲ ಈ ಮೊಂಡ. ನಿಮ್ಮ ವಿರಾಟ್ ರೂಪ ನನಗೆ ಗೊತ್ತು, ಆದ್ರೂ ನಿಮ್ಮ ನಿರ್ಧಾರ ಬದಲಾಯಿಸ್ಕೊಳ್ಳಿ ಬುದ್ಧಿ. ಈ ನಿರ್ಧಾರ ಅಚಲ. ಬುದ್ಧಿ, ಪಟ್ಟಿಡಿಬೇಡಿ ಬುದ್ಧಿ, ಹಠ ಮಾಡಬೇಡಿ ಬುದ್ಧಿ, ಮುಂಡತನ ಮಾಡಬೇಡಿ ಬುದ್ಧಿ. ಗೋಪಿ, ನಾನು ಕಣೋ ನಿನ್ನ ಅತ್ತಿಗೆ, ನಿಮ್ಮಮ್ಮ. ನಾನು ನಿನ್ನ ಹತ್ರ ಮಾತಾಡ್ಬೇಕಪ್ಪ. ಎಲ್ಲಿಗೆ ಬರ್ಬೇಕು ಹೇಳು? ಗೋಪಿ, ನನ್ನನ್ನ ಕ್ಷಮಿಸ್ಬಿಡು ಅಂತ ಕೇಳು. ಅರ್ಹತೆನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ನಾನು ಮಾಡಿದ ಪಾಪಕ್ಕೆ ಈ ಭೂಮಿ ನನ್ನನ್ನ ಬಾಯಿ ಬಿಟ್ಟು ನುಂಗು ಬಿಡಬಾರ್ದು ಅನ್ನಿಸ್ತಿದೆ. ಹೆಣ್ಣಂದ್ರೆ ನೀನೇ ಕಣೆ. ಏನ್ ಪ್ರೀತಿ, ಏನ್ ವಿಶ್ವಾಸ, ಏನ್ ವಾತ್ಸಲ್ಯ, ಏನ್ ಅಭಿಮಾನ. ತಮ್ಮ ಗೋಪಿ ನನ್ ತಮ್ಮ ಅಂತ ಹೇಳಿ ಕೊನೆಗೆ ನಿನ್ ತಮ್ಮನಿಗೆ ಸೆರಗು ಜಾರಿಸ್ಬಿಟ್ಟಿಲ್ಲ. ಮಾತಾಡ್ಬೇಡ, ಉಸಿರು ಬಿಡಬೇಡ. ನಿನ್ನ ಪ್ರೀತಿ ನಿಷ್ಕಳಂಕವಾದದ್ದು ಅಂತ ನಂಬಿದ್ದೆ. ಆದ್ರೆ ಅದು ಪ್ರೀತಿ ಅಲ್ಲ, ಕಾಮಾಗ್ನಿ ಜ್ವಾಲೆ ಅಂತ. ಏನು ಗೆಟಪ್ಪು, ಏನು ಸೆಟಪ್ಪು, ಏನು ಬಿಲ್ಡಪ್. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಓವರ್ ಆಕ್ಟಿಂಗ್ ಮಾಡಬೇಡ. ನಿನ್ನ ಸೋಗ್ಲಾಡಿ ಮುಖಕ್ಕೆ
ಸದಾಚಾರದ ಸೋಂಬೇರೆ ಕೇಳು. ತಮ್ಮಾಂದೆ ಮಗನ ಸಮಾನಾಂದೆ ಕೈ ತುತ್ತಿನಿಸ್ದೆ ಜೊತೆಲಿ ವಿಷಾನು ಕೊಟ್ಬಿಟ್ಟಿಯಲ್ಲೇ. ಪತಿವ್ರತೆ ತರ ಪೋಸ್ ಕೊಟ್ಟು ಪಶುಗಳಿಗಿಂತ ಹೀನಾಯವಾಗಿ ನಡ್ಕೊಂಡ್ಬಿಟ್ಟಿಯಲ್ಲೇ. ನನ್ನ ನಂಬಿಕೆನ, ನನ್ನ ಪರಿಶುದ್ಧ ಭಾವನೆಗಳನ್ನ ಕೊಚ್ಚೆ ನೀರಿನಲ್ಲಿ ಹಾಕ್ಬಿಟ್ಟಿಯಲ್ಲ. ನನ್ ಮಾತು ಕೇಳು. ನಾನ್ ಮಾಡಿದ ತಪ್ಪಿನಿಂದ ನೊಂದು ಬೆಂದು ಪರಿತಾಪ ಪಟ್ಟು ಸತ್ತು ಹೋಗ್ತಾ ಇದ್ದೇನೆ ನಾನು. ಸೆರಗು ಜಾಲ್ಸೋವಾಗಿಲ್ಲದ ಪರಿಜ್ಞಾನ, ಪರಿತಾಪ, ಪಶ್ಚಾತ್ತಾಪ ಈಗ ಎಲ್ಲಿಂದ ಬಂತೆ? ಏಯ್, ಈ ಪ್ರಪಂಚದ ಶಾಂತಿ ಹಾಳು ಮಾಡೋ ಟೆರರಿಸ್ಟ್ಗಳಿಗಿಂತ, ಜನರ ನೆಮ್ಮದಿನ ಹಾಳು ಮಾಡೋ ನಕ್ಸಲೈಟ್ಸ್ಗಳಿಗಿಂತ, ಸಂಸಾರನ ಹಾಳು ಮಾಡೋ ನಿಮ್ಮಂತ ಹೆಂಗಸರು ಯಾವ ನೈಟ್ರೋಜನ್ ಬಾಂಬ್ಗಿಂತಲೂ ಕಮ್ಮಿ ಇಲ್ಲ. ಇಡೀ ಜಗತ್ತು ಭಾರತ ಅಂದ್ರೆ ಹ್ಯಾಟ್ಸ್ ಆಫ್ ಅಂತ ಹೇಳುತ್ತೆ. ಯಾಕೆ ಗೊತ್ತೇನೆ? ಪವಿತ್ರವಾದ ಸಂಬಂಧ, ನಿಷ್ಕಳಂಕವಾದ ಪ್ರೇಮ, ಪ್ರೀತಿ, ವಿಶ್ವಾಸ ಈ ಮಣ್ಣಲ್ಲಿ ಹುಟ್ಟಿ ಬಂದಿರೋರ್ಗೆ ರಕ್ತಗತವಾಗಿರುತ್ತೆ ಅಂತ. ಈ ಜಗತ್ತನ್ನ ಆಳಿದ ಚಕ್ರೇಶ್ವರನಿಂದ ಹಿಡಿದು ಭಿಕ್ಷುಕನಿವರೆಗೂ ಆ ಭಗವಂತ ಅದೃಷ್ಟದಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರೆ ಹೊರತು ತಾಯಿ ಪ್ರೀತಿಲಿ ವ್ಯತ್ಯಾಸ ಮಾಡಲಿಲ್ಲ ಕಡೆ, ವ್ಯತ್ಯಾಸ ಮಾಡಲಿಲ್ಲ. ನಿನ್ನ ತಾಯಿ ಸ್ಥಾನದಲ್ಲಿ ನೋಡಿದ ಈ ಗೋಪಿ ಎದುರಿಗೆ ಕಾಮದೇವತೆಯಾಗಿ ಪ್ರತ್ಯಕ್ಷ ಆಗ್ಬಿಟ್ಟಿಯಲ್ಲೇ. ಯಾಕೆ ಆತ್ಮದ್ರೋಹ ಮಾಡ್ಕೊಂಡು ನಿನ್ನಂತ ಮನೆ ಹಾಳು ಮಾಡೋ ಹೆಂಗಸು ಈ ಭೂಮಿ ಮೇಲೆ ಬದುಕಿರಬಾರ್ದು, ಬದುಕಿರ್ಕೂಡ್ದು. ಸಾಯ್ಬೇಕಾದವಳು ಅವಳಲ್ಲ ಕಣೋ, ಬಡ್ಡಿ ಮಗನೇ ನೀನು ಯಾವತ್ತೋ ಕಮ್ಮಿ ಎಣಿಸ್ಬೇಕಾಗಿತ್ತು. ಆದ್ರೆ ಅದು ಈ ಮೂರ್ಖಳಿಂದ ಸಾಧ್ಯ ಆಗಿರ್ಲಿಲ್ಲ. ನಾನು ಪಡ್ಕೊಂಡೆ, ಲೇ ಇಡಿಯಟ್, ಅವನಿಗೆ ಇನ್ನೊಂದು ಮುಖ ಇದೆ ಕಣೆ, ಅವನು ಪ್ರಳಯಾಂತಕ ಅಂತ. ಆದ್ರೆ ಅವಳು ನಂಬಲಿಲ್ಲ. ಅಯ್ಯಯ್ಯೋ, ನಮ್ಮ ಗೋಪಿ ಅಂತವನಲ್ಲ ರೀ, ಅವನ ತರ ಹೆಣ್ಣನ್ನ ಗೌರವಿಸೋ ಗಂಡು ಈ ಜಗತ್ತಲ್ಲಿ ಯಾರಿದ್ದಾರೆ ಅವನು. ಕೊನೆಗೆ ತಾಳಿ ಕಟ್ಟಿದ ಗಂಡನಿಗೆ ಕಪಾಳಕ್ಕೆ ಕೊಡ್ಬೋದು. ಆದ್ರೂ ನಾನು ಸಹಿಸ್ಕೊಂಡೆ. ಯಾಕೆ ಗೊತ್ತಾ? ಒಂದಲ್ಲ ಒಂದು ದಿನ ನಿನ್ನ ಬಣ್ಣ ಬಯಲು ಆಗೇ ಆಗುತ್ತೆ, ಅವತ್ತು ಅವಳು ಪಶ್ಚಾತ್ತಾಪ ಪಡ್ಲಿ ಅಂತ. ಪಡ್ತಾ ಇದ್ದಾಳೆ, ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ. ನಿನ್ನ ತಂಗಿ ವಿಚಾರ ನನಗೆ ತಿಳಿದಾಗ್ಲೇ ನನಗೆ ನಿನ್ನ ಬಗ್ಗೆ ಕನ್ಫರ್ಮ್ ಆಗಿತ್ತು ಕಣೋ. ಆದ್ರೆ ಏನ್ ಮಾಡಿ, ಸಾಕ್ಷಿ ಇರ್ಲಿಲ್ಲ. ಪರದಾಡಿ ಕೊನೆ ವಿಧಿ ಇಲ್ಲದೆ ಈ ಕಾಕಿ ತೊಟ್ಕೊಂಡಿರೋ ಕರ್ಮಕ್ಕೆ ನನ್ನ ಹೆಂಡತಿನೇ ಆಯುಧವನ್ನಾಗಿ ಬಳಸ್ಕೊಂಡು ಅವಳ ಹತ್ರ ನಾಟಕ ಆಡಿಸ್ದೆ. I am sorry, Bolu. I am really sorry. Gopi, the game is over.
ಗೋಪಿ ಕಂದ ಅಮ್ಮ ಅಮ್ಮ ಗೋಪಿ ಗೋಪಿ ಅಮ್ಮ ಕಂದ ಗೋಪಿ ಏನಾಯ್ತು ನಿಮ್ಗೆ ಯಾರೇನ್ ಮಾಡಿದ್ರು ಗೋಪಿ ಪೊಲೀಸ್ನವರು ಪೊಲೀಸರು ನನ್ನನ್ನ ಶೂಟ್ ಮಾಡ್ಬಿಟ್ರು. ಶೂಟ ಅಂದ್ರೆ ನೀನ್ ನನ್ ಬಿಟ್ಟೋಗ್ತೀಯ ಬಿಟ್ಟೋಗ್ಬೇಡ ಬಿಟ್ಟೋಗ್ಬೇಡ ಕಂದ ಬಿಟ್ಟೋಗ್ಬೇಡ ನನ್ನ ಬಿಟ್ಟೋಗ್ಬೇಡ 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 ಅಮ್ಮ 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 ಕಣ್ಬಿಡಮ್ಮ ಒಂದೇ ಒಂದ್ಸಲ ಕಣ್ಬಿಡಮ್ಮ ಅಮ್ಮ ಅಮ್ಮ ನಾನೇನು ತಪ್ಪು ಮಾಡ್ಲಿಲ್ಲ ಅಮ್ಮ ಅಮ್ಮ ಕಣ್ಬಿಡಮ್ಮ ಅಮ್ಮ ನನ್ನನ್ನು ಬಿಟ್ಟು ಹೋಗ್ಬೇಡಮ್ಮ ಎದ್ದೆ ಅಮ್ಮ ಅಮ್ಮ ನನ್ನನ್ನು ಬಿಟ್ಟು ಹೋಗ್ಬೇಡಮ್ಮ ಅಮ್ಮ ಎದ್ದೇಳಮ್ಮ ಏನು ಆಗಲ್ಲ ಅಮ್ಮ ಎದ್ದೇಳ ಕಣ್ಬಿಡಮ್ಮ. ಹೊಸ ನಾಟಕ ಮಾಡ್ತಾ ಇದೀಯಾ? ಏ ಗೋಪಿ, ನಿನ್ನ ಹೊಸ ವರ್ಷಗಳೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ತಿಳ್ಕೊ. ನೋಡು ನೋಡು, ನಿನ್ನ ತಮ್ಮ ಹೊಸ ನಾಟಕ ಆಡ್ತಾ ಇದ್ದಾನೆ. ನಿನ್ನ ಎದ್ದೇಳಮ್ಮ ಅಮ್ಮ 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 ಎದ್ದೇಳಮ್ಮ ನನ್ನ ಬಿಟ್ಟು ಹೋಗ್ಬೇಡಮ್ಮ ಅಮ್ಮ ಅಮ್ಮ ಗೋಪಿ ಏನಪ್ಪ ಇದು? ಅತ್ತಿಗೆ ನನ್ನ ಅಮ್ಮ ಅತ್ತಿಗೆ ಜೀವ ಅತ್ತಿಗೆ ಅಮ್ಮ ಅಮ್ಮ ಜಗಣ್ಣನ ಹೆಂಡತಿ ಮಂಗಳ ಅಲ್ವಾ? ಜಗಣ್ಣ ಎಲ್ಲಿ? ಜಗಣ್ಣ ಜಗಣ್ಣ ಮೇಲ್ ಬನ್ನಿ. ನೀವ್ಯಾ ಕಳೆ ನಿಂತ್ಕೊಂಡಿದ್ದೀರಾ? ಬನ್ನಿ. ಏನಾಯ್ತು ಜಗಣ್ಣ? ಏನು ಅಂತ ಹೇಳಕ್ಕ, ಎಷ್ಟು ಅಂತ ಹೇಳಕ್ಕ. ಇವ್ರು ಮಾಡಿದ ಬಿಸ್ನೆಸ್ ಎಲ್ಲ ಲಾಸ್ ಆಗೋಯ್ತಕ್ಕ. ಉಟ್ಕೊಳಕ್ ಬಟ್ಟೆನೂ ಇಲ್ದಿರೋಂತ ಪರಿಸ್ಥಿತಿ. ಇದ್ದಿದ್ ಒಂದ್ ಮನೇನು ಹರಾಜ್ ಆಗೋಯ್ತಕ್ಕ. ಕೊನೆಗೆ ಯಾವ ದಾರಿನೂ ತೋಚದೆ ನಿಮ್ಮ ಆಶ್ರಯ ಬಯಸ್ ಬಂದಿದ್ದೀವಕ್ಕ. ಜಗತ್ತಲ್ಲಿ ಹುಟ್ಟುವಾಗ ಯಾರು ಏನು ತರಲ್ಲ, ಹೋಗುವಾಗ ತಗೊಂಡು ಹೋಗಲ್ಲ. ದೇವ್ರು ಕೊಟ್ಟಿದ್ದನ್ನ ಹಂಚ್ಕೊಂಡ್ ತಿನ್ನೋಣ. ಬನ್ನಿ ಬನ್ನಿ. ಅಮ್ಮ ಅಮ್ಮ, ಏನ್ ಕಂದ? ಆಂಟಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರಲ್ಲ. ತಪ್ಪು ತಪ್ಪು, ಹಾಗೆಲ್ಲ ಮಾತಾಡ್ಬಾರ್ದು ದೊಡ್ಡವ್ರ ಬಗ್ಗೆ. ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ ಜಗನ್ನಾಥ್? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ವಿಶ್ವಣ್ಣ. ಜೀವನದ ದಾರಿ ಮಬ್ಬ ಕಾಣಿಸ್ತಾ ಇದೆ. ಒಟ್ಟಲ್ಲಿ ಎಲ್ಲ ನನ್ನ ಹಣೆ ಬರಹ. ನೀವೇನು ತಲೆ ಕೆಡಿಸ್ಕೋಬೇಡಿ ಜಗನ್ನಾಥ್. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಬದುಕೋದನ್ನ ಕಲಿಬೇಕು. ನೀವು ನಮ್ಮ ಆಫೀಸಲ್ಲೇ ಯಾವ್ದಾದ್ರು ಕೆಲಸ ಮಾಡ್ಕೊಂಡಿರಿ. ಆಮೇಲೆ ಮಹಡಿ ಮೇಲಿರೋ ಮನೆ ಹೇಗೂ ಖಾಲಿ ಇದೆ, ನಾವೇನದನ್ನ ಉಪಯೋಗಿಸ್ತಿಲ್ಲ. ನೀವಲ್ಲೇ ಆರಾಮಾಗಿದ್ಬಿಡಿ. ಮಂಗಳ ಮನೆಯಲ್ಲಿದ್ರೆ ಶಾರದಂಗೂ ಒಂದು ಒಳ್ಳೆ ಜೊತೆ ಸಿಕ್ಕಾಗತ್ತೆ. ನೀವೇನ್ ಹೇಳ್ತಿರೋ ನಾವ್ ಅದನ್ನೇ ಮಾಡ್ತೀವಿ. ಗೋಪಿ, ಸ್ಕೂಲ್ನಲ್ಲಿ ಯಾರ ಹತ್ರನೂ ಗಲಾಟೆ ಮಾಡಬಾರ್ದು. ಪೆನ್ನೆ ಮರೆತು ಬಿಟ್ಟಿದ್ದೀನಿ. ಒಂದ್ ನಿಮಿಷ ತಂದೆ. ಆಂಟಿ, ನಮ್ಮಮ್ಮ ಮಾಡೋ ಕೆಲಸ ಎಲ್ಲ ನೀವ್ ಯಾಕೆ ಮಾಡ್ತಾ ಇದ್ದೀರಾ? ಯಾರ್ ಮಾಡಿದ್ರೇನೋ ಪುಟ್ಟ, ಆಂಟಿ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದಾರೆ ಅಷ್ಟೇನೆ. ಪಪ್ಪ ನಂಗೆ ಇಷ್ಟ ಇಲ್ಲಪ್ಪ. ರೀ, ಪೆನ್ನೆಲ್ಲೂ ಕಾಣಿಸ್ತಿಲ್ಲ. ಪೆನ್ ಸಿಕ್ತು ಶಾರದಾ, ಮಂಗಳ ತಂದ್ಕೊಟ್ಲು.
ನಾನಿನ್ ಬರ್ಲಾ? ಬಾಯ್ ಬಾಯ್ ಬಾ ಪುಟ ಬಾ. ಬಾಯ್ ಬಾಯ್. ಎಲ್ಲರೂ ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಆದ್ರೆ ನಾವು ಇನ್ನೊಬ್ರು ಹಂಗಲ್ಲಿ ಬದುಕು ನಡೆಸ್ತಾ ಇದ್ದೀವಿ. ಇಲ್ಲ, ನಾನು ಈ ಮನೆಗೆ ಯಜಮಾನಿ ಆಗ್ಬೇಕು. ಕಂದ, ಯಾಕಪ್ಪ ಅಳ್ತಾ ಕೂತಿದ್ಯಾ? ಅಮ್ಮ ನಂಗೆ ತುಂಬಾ ಹೊಟ್ಟೆ ಹಸಿತೈತಮ್ಮ. ಅಯ್ಯಯ್ಯೋ, ಯಾಕೆ? ಆಂಟಿ ಊಟ ಕೊಡ್ಲಿಲ್ವಾ? ಇಲ್ಲ ಅಮ್ಮ, ಅಷ್ಟೊತ್ತಿಂದ ಕೇಳ್ತಾ ಇದ್ದೀನಿ, ಆಂಟಿ ಕೊಡ್ಲೇ ಇಲ್ಲ. ಅಪ್ಪ ಯಾವಾಗ ಬಂದ್ರು? ಅಪ್ಪ ನನ್ ಬರಕ್ ಮುಂಚೆನೆ ಬಂದಿದ್ರಮ್ಮ. ಎಲ್ಲಿ ಹೋದ್ರಪ್ಪ? ಅಪ್ಪ ಒಳಗಿದ್ದಾರಮ್ಮ. ಮಂಗಳ, ಮಂಗಳ, ಮಂಗಳ. ಅಮ್ಮ ಇಲ್ಲಿದ್ದಾರಮ್ಮ. ಶಾರದಾ ನನ್ನ ಮಾತು ಕೇಳು ಪ್ಲೀಸ್, ಪ್ಲೀಸ್ ನನ್ನ ಮಾತು ಕೇಳು. ನೀನು ಮಾತಾಡ್ಬೇಡಿ. ನೀವು ಮಾತಾಡೋ ಹಕ್ಕನ್ನ ನೀವ್ ಕಳ್ಕೊಂಡಿದ್ದೀರಾ. ಇಲ್ಲಿವರೆಗೂ ನನ್ ಗಂಟನ್ನ ದೇವರ ಸ್ಥಾನದಲ್ಲಿಟ್ಟಿದ್ದೆ, ಆದ್ರೆ ನನ್ ಗಂಟ ಇಂಥವನ್ನಂತ ತಿಳಿದು ನನ್ ಕೈನಲ್ಲಿ ಬದುಕೋದಕ್ಕಾಗಲ್ಲ ರೀ. ನೀವ್ ಚೆನ್ನಾಗಿರಿ, ನನ್ ಬಿಟ್ಬಿಡಿ. ಶಾರದಾ ಏನ್ ಮಾಡ್ತಾ ಇದ್ದೀರಾ? ಶಾರದಾ ಪ್ಲೀಸ್ ನನ್ನ ಮಾತು ಕೇಳು. ನನ್ನ ಮಾತು ಕೇಳು ಶಾರದಾ. ನನ್ನ ತಾಯಿ ತರ ಯಾರು ಭಸ್ಮ ಹಾಕಬಾರ್ದು, ನನ್ನ ತಂದೆ ತರ ಯಾರು ನೇಣು ಹಾಕೋಬಾರ್ದು, ನನ್ನ ತರ ಯಾರು ಅನಾಥರಾಗಬಾರ್ದು. ಅದಕ್ಕೆ ಮಂಗಳಂತರ ಮನೆ ಹಾಳು ಮಾಡೋ ಹೆಂಗಸರಿಗೆಲ್ಲ ಮಂಗಳ ಹಾಡ್ತಾ ಬಂದೆ. ಮಂಗಳ ಹಾಡ್ತಾ ನಮ್ಮ ಏನು ಆಗಲ್ಲ. ನಮ್ಮ ಗೋಪಿ ಸಾಯಬಾರ್ದು. ನಮ್ಮ ಗೋಪಿ ಸಾಯಲ್ಲ. ಗೋಪಿ ಸಾಯೋದಕ್ಕೆ ನಾನು ಬಿಡಲ್ಲ. ಗೋಪಿ ನಿನ್ನಂತವ್ರು ಬದುಕಿರ್ಲೇಬೇಕು ಕಣೋ. ನಿನ್ನಂತವ್ರು ಸಾಯಬಾರ್ದು. ಗೋಪಿ ನಿನ್ನಂತವ್ರು ಬದುಕಿರ್ಲೇಬೇಕು. ಡಾಕ್ಟರ್, ಡಾಕ್ಟರ್, is there anybody in the hospital? Please help us. Have pity on us. ಡಾಕ್ಟರ್, ಡಾಕ್ಟರ್, ಗೋಪಿ ಏನು ಆಗಲ್ಲ ಕಣೋ. Come on, please help us. ಡಾಕ್ಟರ್, ಡಾಕ್ಟರ್, ಅವನ ಉಸಿರಿಗೆ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ನಿನ್ನ ಉಸಿರು ತೆಗೆದುಬಿಡ್ಕೊಳ್ಳಿ. ಆರೋಪಿಯ ಉದ್ದೇಶಗಳು ಏನೇ ಆಗಿದ್ದರೂ ಕಾನೂನನ್ನು ಉಲ್ಲಂಘಿಸಿ ಎಸಗಿರುವ ಅಪರಾಧಗಳನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯಾಲಯವು ಶ್ರೀ ಗೋಪಿನಾಥ್ ಅಲಿಯಾಸ್ ಗೋಪಿರವರಿಗೆ 14 ವರ್ಷಗಳ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ.
You're very handsome. I like you. 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 ದೇಶದ ಪ್ರಜೆಗಳೇ, ಮನೆ